ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಟಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಎಫ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಹಾ ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tupa, SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೊಲೀಸ್ ಧ್ವಜ ದಿನಾಚರಣೆ ಅತ್ಯಂತ ಅವಿಸ್ಮರಣೀಯ ಹಾಗೂ ಸಂಭ್ರಮದ ಕಾರ್ಯಕ್ರಮ. ಐಜಿಪಿ ಲೋಕೇಶ್ ಕುಮಾರ್. ಪೊಲೀಸರ ಥಳಿತದಿಂದ ವ್ಯಕ್ತಿ ಮೃತಪಟ್ಟ ಪ್ರಕರಣ ಸಿಐಡಿ ತನಿಖೆಗೆ. ನಿಷ್ಪಕ್ಷಪಾತ ತನಿಖೆಗೆ 2 ಅಧಿಕಾರಿಗಳ ಅಮಾನತ್. ಐಜಿ ಲೋಕೇಶ್ ಕುಮಾರ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಸಮೀಕ್ಷೆ, ಮೂಲ ಜಾತಿ ನಮೂದಿಸಿ ರವೀಂದ್ರನಾಥ್ ಪಟ್ಟಿ. ಏಪ್ರಿಲ್ 15ರವರೆಗೆ ನಾರಾಯಣಪುರ ಬಲದಂಡೆ ಕಾಲುವೆಗೆ ನೀರು ಹರಿಸಲು ಕರಮನಾಯಕ್ ಆಗ್ರಹ. ಬೇಸಿಗೆ, ಕಲ್ಯಾಣ ಕರ್ನಾಟಕ ಸೇರಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ. ದೇವರ ದಾಸಮಯ್ಯನವರ ವಚನಗಳ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಭೀಮರಾಯ. ನೇರ ವೇತನ, ಪೌರ ಕಾರ್ಮಿಕರನ್ನು ಖಾಯಮಾತಿ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ. ಕುಡಿಯುವ ನೀರಿನ ಪೈಪ್ ಒಡೆದು ಹೋಗಿ ಅನಗತ್ಯ ನೀರು ಪೋಲು. ರಿಮ್ಸ್ ಶವಗಾರಕ್ಕೆ ನ್ಯಾಯಾಧೀಶ ಸಿದ್ದರಾಮಪ್ಪ ಭೇಟಿ. ಪೊಲೀಸರ ಥಳಿತದಿಂದ ವ್ಯಕ್ತಿ ಸಾವು ಆರೋಪ. ಪಶ್ಚಿಮ ಠಾಣೆಯ ಸಿಪಿಐ ನಾಗರಾಜ್ ಮೇಕಾ, PSI ಮಂಜುನಾಥ್ ಅಮಾನತ್. ಮತ್ತು ಆಕಸ್ಮಿಕ ಬಣವೆಗೆ ಬೆಂಕಿ, ಲಕ್ಷಾಂತರ ರೂಪಾಯಿ ಹಾನಿ. ವಾರ್ತೆಗಳ ವಿವರ. ಪೊಲೀಸ್ ಕಾಯ್ದೆಯ ಪ್ರಾರಂಭೋತ್ಸವವನ್ನು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು ಇದೊಂದು ಅವಿಸ್ಮರಣೀಯ ದಿನವಾಗಿದೆ ಎಂದು ಪೊಲೀಸ್ ಮಹಾನಿರೀಕ್ಷಕ BS ಲೋಕೇಶ್ ಕುಮಾರ್ ಹೇಳಿದರು. ಪೊಲೀಸ್ ಕಾಯ್ದೆಯ ಪ್ರಾರಂಭೋತ್ಸವವನ್ನು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು ಇದೊಂದು ಅವಿಸ್ಮರಣೀಯ ದಿನವಾಗಿದೆ ಎಂದು ಪೊಲೀಸ್ ಮಹಾನಿರೀಕ್ಷಕ BS ಲೋಕೇಶ್ ಕುಮಾರ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಧ್ವಜ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 22 ವರ್ಷಗಳ ಹಿಂದೆ ರಾಯಚೂರಿನಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕನಾಗಿ ಕೆಲಸ ಮಾಡಿದ್ದು ಇಂದು ವೃತ್ತಿ ಜೀವನದ ಕೊನೆಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ರಾಯಚೂರಿನಲ್ಲಿಯೇ ಆಚರಣೆ ಮಾಡುತ್ತಿರುವುದು ಅತ್ಯಂತ ಸಂತೋಷದ ವಿಚಾರವಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೆನೆಯುವ ಅತ್ಯಂತ ಸಂಭ್ರಮದ ಕಾರ್ಯಕ್ರಮ ಇದಾಗಿದೆ ಎಂದರು. ಇದೇ ವೇಳೆ ನಿವೃತ್ತ ಪೊಲೀಸ್ ನಿರೀಕ್ಷಕ
ಹಸನ್ ಸಾಬ್ ಮಾತನಾಡಿ, ಪೊಲೀಸ್ ಧ್ವಜ ದಿನಾಚರಣೆ ಕೇವಲ ದಿನಾಚರಣೆ ಅಲ್ಲ, ಇದು ರಾಜ್ಯದ ಪೊಲೀಸ್ ಸಿಬ್ಬಂದಿಯ ತ್ಯಾಗ, ಬದ್ಧತೆ ಹಾಗೂ ಸಾಧನೆಗಳನ್ನು ಸ್ಮರಿಸುವ ಹಬ್ಬವಾಗಿದೆ ಎಂದರು. ಪೊಲೀಸ್ ಇಲಾಖೆಯು ನನ್ನ ಕುಟುಂಬದ ಬೆಂಬಲಕ್ಕೆ ನಿರಂತರವಾಗಿ ನಿಂತಿದೆ. ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಸೈಬರ್, ಭಯೋತ್ಪಾದನೆ, ಕಾನೂನು ಸುವ್ಯವಸ್ಥೆ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಈ ಎಲ್ಲ ಪ್ರಕರಣಗಳನ್ನು ಪರಿಹರಿಸಲು ಪೊಲೀಸರು ಶ್ರಮ ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಪೊಲೀಸರು ಸಮುದಾಯದ ರಕ್ಷಕರಾಗಿದ್ದು, ಅವರ ಮಾನವೀಯತೆ ಮತ್ತು ಕರುಣೆಯಿಂದ ಇಂದು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆಯಾಗುತ್ತಿದೆ. ಪ್ರತಿಯೊಬ್ಬರೂ ನಿರ್ಭಯದಿಂದ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. PSI ನೇತಾಜಿ ನಗರ ಪೊಲೀಸ್ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ಸಾಗುತ್ತಿದ್ದಾರೆ. 4ನೇ ತುಕಡಿ ನಾಯಕರಾಗಿರುವ ಶ್ರೀ ನಾರಾಯಣ್ PSI ದೇವದುರ್ಗ ಸಂಚಾರ ಪೊಲೀಸ್ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂದೆ ಸಾಗುತ್ತಿದ್ದಾರೆ. 5ನೇ ತುಕಡಿ ನಾಯಕರಾಗಿರುವ ಶ್ರೀಮತಿ ವೈಶಾಲಿ ಝಳಕಿ PSI ಜಾಲಹಳ್ಳಿ ಪೊಲೀಸ್ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ಸಾಗುತ್ತಿದ್ದಾರೆ. 6ನೇ ತುಕಡಿ ನಾಯಕರಾಗಿರುವ ಶ್ರೀ ಸಚಿನ್ RSI PAR ಘಟಕ ರಾಯಚೂರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶ ನಮಗೆ ಸಿಕ್ಕಿದೆ. ಅದು ಇದೊಂದು ಸಿಕ್ಕಿದಂತ ಸುದೈವದ ಅವಕಾಶ ಅಂತ ನಾನು ಭಾವಿಸ್ತೇನೆ. ಸುಮಾರು 22 ವರ್ಷಗಳ ಹಿಂದೆ ಇದೇ ಮೈದಾನದಲ್ಲಿ ನಾನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕನಾಗಿ ಪೊಲೀಸ್ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದು ನನ್ನ ನೆನಪಿಗೆ ಬಂದಿದೆ. ಇವತ್ತಿನ ದಿವಸ ನನ್ನ ವೃತ್ತಿ ಜೀವನದ ಕೊನೆಯ ಪೊಲೀಸ್ ದಿನಾಚರಣೆಯ ಸಮಾರಂಭವನ್ನ ಇದೇ ರಾಯಚೂರಿನಲ್ಲಿ ನಾನು ಆಕಸ್ಮಿಕವಾಗಿ ಭಾಗವಹಿಸ್ತಾ ಇರೋದು ನನಗೆ ತುಂಬಾ ಸಂತೋಷ ತಂದಿದೆ. ರಾಯಚೂರು ಎಲ್ಲ ನನ್ನ ನಿವೃತ್ತ ಅಧಿಕಾರಿಗಳಿಗೆ, ನನ್ನ ಸ್ನೇಹಿತರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಏನೋ ಒಂದು ಘಟನೆ ಸಂಭವಿಸಿದ ರಾತ್ರಿ ನಾನು ರಾಯಚೂರಿಗೆ ಬಂದೆ. ಇಲ್ಲಿ ಹೋಗಿಕೊಂಡು ಇವತ್ತಿನ ದಿವಸ ಧ್ವಜ ದಿನಾಚರಣೆಯ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ನೆಚ್ಚಿನ ನಿವೃತ್ತ ಅಧಿಕಾರಿಗಳನ್ನ, ಇಲ್ಲಿನ ರಾಯಚೂರಿನ ಸಾರ್ವಜನಿಕರನ್ನ ಮತ್ತು ನನ್ನ ನೆಚ್ಚಿನ ಅಧಿಕಾರಿ ಮಿತ್ರರನ್ನ ನೋಡುವ ಅವಕಾಶ ಸಿಕ್ಕಿದೆ. ಪೊಲೀಸ್ ದಿನಾಚರಣೆಯ ಮಹತ್ವವನ್ನ ತಮಗೆ ಹೇಳಬೇಕಾಗಿದ್ದೇ ಇಲ್ಲ. ಪೊಲೀಸ್ ದಿನಾಚರಣೆಯನ್ನ ನಮ್ಮ ಕರ್ನಾಟಕ ಪೊಲೀಸ್ ಕಾಯ್ದೆಯ ಈ ಒಂದು ಪ್ರಾರಂಭ ಉತ್ಸವವಾಗಿ ನಾವು ಈ ಒಂದು ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕಿನಂದು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸ ತುಂಬಾ ಸಾಧನೆ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳಿಗೆ ಪದಕಗಳನ್ನು ನೀಡೋದ್ರ ಜೊತೆಗೆ ನಮ್ಮ ಸಮಾರಂಭದಲ್ಲಿ ನಿವೃತ್ತ ಅಧಿಕಾರಿಗಳನ್ನು ಕೂಡ ಕರೆಸಿ ಅವರು ನೆನೆಸ್ಕೊಳ್ಳೋದು ಕೂಡ ನಮ್ಮ ಒಂದು ನೆಚ್ಚಿನ ಕರ್ತವ್ಯವಾಗಿದೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತ ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಶುಭವಾಗಲಿ. ಅವರ ಜೀವನದಲ್ಲಿ ಭಗವಂತನ ಸಕಲ ಆಯುಷ್ಯ ಐಶ್ವರ್ಯ ಎಲ್ಲವನ್ನು ಕೊಡ್ಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಹಸನ್ ಸಾಬ್ ಅವರು ಇಲ್ಲೇ ನಮ್ಮ ರಾಯಚೂರಿನ ಮಹಿಳಾ ಠಾಣೆಯಲ್ಲೇ ನಿವೃತ್ತರಾಗಿದ್ದಾರೆ. ಅವರು ಕೂಡ ನಮ್ಮ ಭಾಷಣದಲ್ಲಿ ನಮಗೆ ಸುಖ ಸಂತೋಷ ಎಲ್ಲವನ್ನು ಕೊಟ್ಟಂತ ಪೊಲೀಸ್ ಇಲಾಖೆಗೆ ನಾನು ಚಿರಋಣಿ ಅಂತ ಹೇಳಿದ್ರು. ಬಹಳ ಸಂತೋಷಕರವಾದ ಮಾತು ಅದು. ಅದಕ್ಕೋಸ್ಕರ ಕೂಡ ನಾನು ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಯಿಸ್ತೇನೆ. ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ಎಲ್ಲ ನಿವೃತ್ತ ಅಧಿಕಾರಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಮತ್ತು ಒಂದು ಬಹಳ ಅಚ್ಚುಕಟ್ಟಾದ ಪೆರೇಡನ್ನು ನೀಡಿದಂತಹ RPI ಮತ್ತು ಎಲ್ಲ ಪೆರೇಡಲ್ಲಿ ಭಾಗವಹಿಸಿದ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಶುಭಾಶಯಗಳನ್ನು ತಿಳಿಸಿ, ಇವತ್ತಿನ ದಿವಸ ಒಂದು ಈ ಏನು ಪೊಲೀಸ್ ದಿನಾಚರಣೆಯಲ್ಲಿ ನಾನು ಭಾಗವಹಿಸಿದ್ದೀನಿ, ನನ್ನ ಜೀವನದಲ್ಲಿ ಒಂದು ಸ್ಮರಣೀಯ ದಿನ ಆಗಿರುತ್ತೆ. ಯಾಕೆಂದ್ರೆ ನಾನು ನಿನ್ನೆ ಸಾಯಂಕಾಲ ತನಕ ನನ್ನ ಕೊನೆಯ ಪೊಲೀಸ್ ದಿನಾಚರಣೆಯನ್ನು ಬಳ್ಳಾರಿಯಲ್ಲಿ ಆಚರಿಸ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬೇರೆ ರೀತಿ ಬರೆದು ಇಲ್ಲ, ಬಳ್ಳಾರಿಲಿಲ್ಲ, ನೀವು ರಾಯಚೂರಲ್ಲಿ ಮೊದಲು ಸೇವೆ ಮಾಡಿದ್ರೆ ರಾಯಚೂರಿನಲ್ಲೇ ನೀನು ಈ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಅಂತ ಬಹುಶಃ ಒಂದು ಹಣೆಯಲ್ಲಿ ಬರೆದಿತ್ತು ಅನ್ಸುತ್ತೆ. ನಾನು ಇಲ್ಲಿ ಬಂದಿದ್ದೀನಿ. ಇದೇ ಒಂದು ಮೈದಾನದಲ್ಲಿ ನಾನು ಸುಮಾರು 1 ವರ್ಷಗಳ ಕಾಲ ಸುಮಾರು ಚಟುವಟಿಕೆಗಳನ್ನು ವೀಕ್ಷಿಸಿದ್ದೀನಿ. ಇದೇ ಮೈದಾನದಲ್ಲಿ ವೃತ್ತಿ ಜೀವನದ ಕೊನೆಯ ಪೊಲೀಸ್ ದಿನಾಚರಣೆಯಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗಿದೆ. ಅದಕ್ಕಾಗಿ ರಾಯಚೂರು ಜಿಲ್ಲಾ ಪೊಲೀಸ್ಗೆ
ಇದೇ ವೇಳೆ ಎಸ್ಪಿ ಎಂ ಪುಟ್ಟಮಾದಯ್ಯ ಮಾತನಾಡಿ ಪೊಲೀಸ್ ಇಲಾಖೆಯಿಂದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು 2024-25ನೇ ಸಾಲಿನಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯಡಿ 229 ನಿವೃತ್ತ ಪೊಲೀಸ್ ಸಿಬ್ಬಂದಿಗೆ 2.40 ಲಕ್ಷ ರೂಪಾಯಿ ವೈದ್ಯಕೀಯ ನೆರವನ್ನು ನೀಡಲಾಗಿದೆ. 11 ನಿವೃತ್ತ ಅಧಿಕಾರಿಗಳ ಶವ ಸಂಸ್ಕಾರಕ್ಕಾಗಿ 1.10 ಲಕ್ಷ, ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಯ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ 1.68 ಲಕ್ಷ, ನಿವೃತ್ತ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಬೀಳ್ಕೊಡುಗೆಗೆ 2.15 ಲಕ್ಷ ಖರ್ಚು ಮಾಡಲಾಗಿದ್ದು, ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ಕಲ್ಯಾಣವನ್ನು ಬಯಸಿ ಸಹಕಾರ ನೀಡುವುದು ಈ ಸಮಾಜದ ಆದ್ಯ ಕರ್ತವ್ಯವಾಗಿದೆ. 24 ಸಾಲಿನಲ್ಲಿ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಒಟ್ಟು 229 ಜನ ನಿವೃತ್ತ ಸಿಬ್ಬಂದಿಯವರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಒಟ್ಟು 2,40,952 ರೂಪಾಯಿಗಳನ್ನ ಇಲಾಖೆಯಿಂದ ಪಾವತಿಸಲಾಗಿದೆ. 24-25 ಸಾಲಿನಲ್ಲಿ ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅಧಿಕಾರಿಗಳ ನಿಧಿಯಿಂದ 11 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಶವ ಸಂಸ್ಕಾರಕ್ಕಾಗಿ ಒಟ್ಟು 1,10,00,000 ರೂಪಾಯಿಗಳನ್ನ ನೀಡಲಾಗಿದೆ. 24-25 ಸಾಲಿನಲ್ಲಿ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಡಿದ ಕಲ್ಯಾಣ ಕಾರ್ಯಕ್ರಮಗಳು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡಿದ ಸಹಾಯಧನ 1,68,000. ನಿವೃತ್ತಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬೀಳ್ಕೊಡುಗೆ ಕಲ್ಯಾಣ ಕಾರ್ಯಕ್ರಮದ ಖರ್ಚು ವೆಚ್ಚಗಳು 2,15,000 ರೂಪಾಯಿಗಳು. ಸೇವೆಯಲ್ಲಿ ನಿಧನ ಹೊಂದಿದ ಸಿಬ್ಬಂದಿಯವರ ಶವ ಸಂಸ್ಕಾರಕ್ಕಾಗಿ 60,000 ರೂಪಾಯಿಗಳನ್ನು ನೀಡಲಾಗಿದೆ ಹಾಗೂ ಇತರ ವೆಚ್ಚಕ್ಕಾಗಿ 27,000 ರೂಪಾಯಿಗಳನ್ನು ನೀಡಲಾಗಿದೆ. ಒಟ್ಟು 4,70,000 ರೂಪಾಯಿಗಳನ್ನ ಈಗ ಕಾರ್ಯಗಳಿಗೆ ವಿನಿಯೋಗಿಸಲಾಗಿದೆ. ಸಿಬ್ಬಂದಿಯವರ ಉಪಯೋಗಕ್ಕಾಗಿ ಪೊಲೀಸ್ ಕಲ್ಯಾಣ ಮಂಟಪ, ಗ್ರಂಥಾಲಯ, ಜಿಮ್ಗಳು, ಸಬ್ಸಿಡರಿ ಪೊಲೀಸ್ ಕ್ಯಾಂಟೀನ್ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾ ಬಂದಿವೆ. ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರುಗಳ ಪತ್ನಿ ಮತ್ತು ಮಕ್ಕಳುಗಳಿಗೆ ಹಾಗೂ ತಂದೆ ತಾಯಿಗಳಿಗೆ ಸೇರಿ ಸುಮಾರು 1,020 ಜನರನ್ನು ಆರೋಗ್ಯ ಭಾಗ್ಯ ಚಿಕಿತ್ಸೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ಒಂದು ನಿಧಿಯನ್ನು ಮಾಡಿದ್ದು, ಈ ನಿಧಿಗಾಗಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಪೊಲೀಸ್ ಸಿಬ್ಬಂದಿಯವರುಗಳಿಂದ ಮತ್ತು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಲಾಗುವುದು. ಈ ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳು ಹಾಗೂ ಕರ್ತವ್ಯದ ಸಿಬ್ಬಂದಿಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮುಂದಿನ ದಿನಗಳಲ್ಲಿ ಉಪಯೋಗಿಸಲಾಗುತ್ತದೆ. ದಯವಿಟ್ಟು ತಾವುಗಳೆಲ್ಲರೂ ಈ ನಿಧಿಗೆ ಸಹಾಯ ನೀಡಿ ಈ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಾಯಕರಿಸಬೇಕೆಂದು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಗುತ್ತಿದ್ದಾರೆ. ಅವರೆಲ್ಲರಿಗೂ ತಮ್ಮ ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಮೊದಲನೇ ತುಕಡಿ ನಾಯಕರಾಗಿರುವ ಶ್ರೀ ಬೀರಣ್ಣ RSI, ಎರಡನೇ ತುಕಡಿಯ ನಾಯಕರಾಗಿರುವ ಶ್ರೀ ಮುಲಿಗೇಶ್ PSI, ಯಾಪಲದಿನ್ನಿ ಪೊಲೀಸ್ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ವೇದಿಕೆಯ ಮುಂದೆ ಸಾಗುತ್ತಿದ್ದಾರೆ. ಮೂರನೇ ತುಕಡಿ ನಾಯಕರಾಗಿರುವ ಶ್ರೀ ಚಂದ್ರಪ್ಪ PSI, ನೇತಾಜಿನಗರ ಪೊಲೀಸ್ ಠಾಣೆ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ಸಾಗುತ್ತಿದ್ದಾರೆ. ತುಕಡಿಯ ನಾಯಕರಾಗಿರುವ ಶ್ರೀ ನಾರಾಯಣ್ PSI, ದೇವದುರ್ಗ ಸಂಚಾರ ಪೊಲೀಸ್ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಐದನೇ ತುಕಡಿ RSI, ಜಾಲಹಳ್ಳಿ ಪೊಲೀಸ್ ಠಾಣೆಯವರು
ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ಸಾಗುತ್ತಿದ್ದಾರೆ. ಆರನೇ ತುಕಡಿ ತಂಡದ ನಾಯಕನ ಸಲ್ಲಿಸುತ್ತಾ ವೇದಿಕೆಯ ಮುಂದೆ ಸಾಗುತ್ತಿದ್ದಾರೆ. ಹತ್ತೊಂಬತ್ತು ನೂರ 93ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿ ರಾಯಚೂರು ಜಿಲ್ಲೆಯ ತುಳಿಹಾಳ ಪೊಲೀಸ್ ಠಾಣೆ ಮತ್ತು ಮುದಗಲ್ ಪೊಲೀಸ್ ಠಾಣೆಗಳಲ್ಲಿ ಪಿಸಿ ಆಗಿ ಕರ್ತವ್ಯ ನಿರ್ವಹಿಸಿ 2003ರಲ್ಲಿ PSI ಹುದ್ದೆಗೆ ನೇರ ನೇಮಕಾತಿ ಹೊಂದಿ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಕೊನೆಗೆ ರಾಯಚೂರು ಜಿಲ್ಲೆಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿ ಒಟ್ಟು 31 ವರ್ಷ ಸೇವೆ ಸಲ್ಲಿಸಿ ದಿನಾಂಕ 30/6/2024ರಂದು ನಿವೃತ್ತಿ ಹೊಂದಿರುತ್ತೇನೆ. ಪೊಲೀಸ್ ಇಲಾಖೆಯು ಎಲ್ಲ ರೀತಿಯಿಂದಲೂ ನನ್ನ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಇದಕ್ಕಾಗಿ ನಾನು ಮತ್ತು ನನ್ನ ಕುಟುಂಬವು ಇಲಾಖೆಗೆ ಸದಾ ಚಿರಋಣಿಯಾಗಿರುತ್ತೇನೆ. ಇಂದು ಏಪ್ರಿಲ್ 2ರಂದು ನಾವು ಹೆಮ್ಮೆಯಿಂದ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಈ ದಿನವು ಕೇವಲ ಆಚರಣೆಯಲ್ಲ, ನಮ್ಮ ರಾಜ್ಯದ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸೇವೆ, ತ್ಯಾಗ ಮತ್ತು ಬದ್ಧತೆಯನ್ನು ಸ್ಮರಿಸುವ ಪವಿತ್ರ ಸಂದರ್ಭವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯು ಹೊಸ ಸವಾಲುಗಳನ್ನು ಎದುರಿಸುತ್ತಿದೆ. ಸೈಬರ್ ಅಪರಾಧಗಳು, ಭಯೋತ್ಪಾದನೆ, ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಜಾಣ್ಮೆ, ತಂತ್ರಜ್ಞಾನದ ಅಳವಡಿಕೆ ಮತ್ತು ವೃತ್ತಿಪರತೆಯನ್ನು ನಾವು ಮೆಚ್ಚಲೇಬೇಕು. ಪೊಲೀಸ್ ಇಲಾಖೆಯು ಕೇವಲ ಕಾನೂನು. ಈ ಸಂದರ್ಭದಲ್ಲಿ ವಿವಿಧ ಠಾಣೆಗಳ ಪೊಲೀಸ್ ನಿರೀಕ್ಷಕರು, PSIಗಳು, ಪೊಲೀಸ್ ಸಿಬ್ಬಂದಿಯ ಕುಟುಂಬದವರು ಸೇರಿದಂತೆ ಇತರರಿದ್ದರು. ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯ ವ್ಯಕ್ತಿಯೋರ್ವ ಪೊಲೀಸರ ಹಲ್ಲೆಯಿಂದ ಮೃತಪಟ್ಟ ಪ್ರಕರಣವನ್ನು ಸಿಐಡಿ ತನಿಖೆಗೆ ಶಿಫಾರಸು ಮಾಡಲಾಗಿದ್ದು, ಗುರುವಾರದಿಂದ ಸಿಐಡಿ ತನಿಖೆ ಪ್ರಾರಂಭವಾಗಲಿದೆ ಎಂದು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರ್ದೇಶಕ BS ಲೋಕೇಶ್ ಹೇಳಿದರು. ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯ ವ್ಯಕ್ತಿಯೋರ್ವ ಪೊಲೀಸರ ಹಲ್ಲೆಯಿಂದ ಮೃತಪಟ್ಟ ಪ್ರಕರಣವನ್ನು ಸಿಐಡಿ ತನಿಖೆಗೆ ಶಿಫಾರಸು ಮಾಡಲಾಗಿದ್ದು, ಗುರುವಾರದಿಂದ ಸಿಐಡಿ ತನಿಖೆ ಪ್ರಾರಂಭವಾಗಲಿದೆ ಎಂದು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರ್ದೇಶಕ BS ಲೋಕೇಶ್ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಈಶ್ವರ್ ನಗರದ ನಿವಾಸಿ ವೀರೇಶ್ ಮತ್ತು ಪತ್ನಿ ನರಸಮ್ಮ ಮಧ್ಯೆ ನಡೆದ ಜಗಳ ಕುರಿತಂತೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವಿಚಾರಣೆ ನಡೆಸಿ ಆರೋಪಿಯನ್ನು ಬಿಡುಗಡೆಗೊಳಿಸಲಾಗಿತ್ತು. ಪುನಃ 112 ಕರೆ ಮಾಡಿ ಜಗಳ ನಡೆಯುತ್ತಿರುವ ಪುನಃ 112ಕ್ಕೆ ಕರೆ ಮಾಡಿ ಜಗಳ ನಡೆಯುತ್ತಿರುವ ದೂರಿನ ಮೇರೆಗೆ ಪಶ್ಚಿಮ ಠಾಣೆಯ ಪೊಲೀಸರು ಕರೆ ತಂದು ವಿಚಾರಣೆ ನಡೆಸಿದರು. ಸಿಪಿಐ ನಾಗರಾಜ್ ಮೆಕ್ಕಾ ಮತ್ತು PSI ಮಂಜುನಾಥ್ ಇವರು ಹಲ್ಲೆ ಮಾಡಿದ್ದರಿಂದ ವೀರೇಶ್ ಮೃತಪಟ್ಟಿರುವ ದೂರು ದಾಖಲಾಗಿದ್ದರಿಂದ ನಿಷ್ಪಕ್ಷಪಾತ ತನಿಖೆಗೆ ಅಡ್ಡಿಯಾಗದಂತೆ ಇಬ್ಬರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಡಿವೈಎಸ್ಪಿ ನೇತೃತ್ವದಲ್ಲಿನ ತನಿಖೆಗೆ ಸೂಚಿಸಲಾಗಿದೆ. ಪ್ರಕರಣವನ್ನು ಸಿಐಡಿಗೆ ಶಿಫಾರಸು ಮಾಡಿದ್ದರಿಂದ ತನಿಖೆಯನ್ನು ಸಿಐಡಿ ತಂಡ ತನಿಖೆ ಮುಂದುವರಿಸಲಿದೆ. ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ತುರ್ವಿಹಾಳ ಗ್ರಾಮದಲ್ಲಿ ನಡೆದ ಮೆರವಣಿಗೆಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಮೊಲಗಳನ್ನು ಬೇಟೆಯಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯವರು ದೂರು ದಾಖಲಿಸಿಕೊಂಡಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದೂರು ದಾಖಲಾಗಿದೆ. ತನಿಖೆ ನಡೆಯುತ್ತಿದೆ. ಮಾರಕಾಸ್ತ್ರಗಳನ್ನು ಹಿಡಿದು ಮೆರವಣಿಗೆ ಮಾಡಿರುವ ವಿಡಿಯೋ ವೈರಲ್ ಆಗಿರುವುದು ಗಮನಕ್ಕೆ ಬಂದಿದ್ದು, ದೂರು ದಾಖಲಿಸುವ ಕುರಿತು ಕ್ರಮ ವಹಿಸಲಾಗುತ್ತದೆ ಎಂದರು. ಅರಣ್ಯ ಇಲಾಖೆಯವರೇ ಆರೋಪಿತರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ ಎಂದರು. ಸೈಬರ್ ಕ್ರೈಂ ಅಪರಾಧಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ CEN ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಿ 2 ಹಂತದ ತರಬೇತಿ ನೀಡಲಾಗುತ್ತಿದೆ. ಸಾರ್ವಜನಿಕರು ವಂಚನೆಗೊಳಗಾಗದೆ ಎಚ್ಚರ ವಹಿಸಬೇಕಿದೆ. 1930ಕ್ಕೂ ದೂರು ನೀಡಬೇಕು ಎಂದರು. ಬಳ್ಳಾರಿ ವಿಭಾಗದಲ್ಲಿ PSI ಮತ್ತು ಪೇದೆಗಳ ಖಾಲಿ ಹುದ್ದೆಗಳ ಸಂಖ್ಯೆ ಇಳಿಕೆಯಾಗಿದೆ. ಶೀಘ್ರದಲ್ಲಿ 51 PI ಹುದ್ದೆಗಳು ನಿಯುಕ್ತಿಗೊಳಿಸಲಾಗುತ್ತದೆ. ASIಗಳನ್ನು PSIಗಳಾಗಿ ಬಡ್ತಿಯನ್ನು ಸಹ ನೀಡಲಾಗಿದೆ ಎಂದರು. PSI ಪಶ್ಚಿಮ ಪೊಲೀಸ್ ಠಾಣೆ ಮತ್ತು CPI ಪಶ್ಚಿಮ ಇವರಿಬ್ಬರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ. FIR ಕೂಡ ಆಗಿದೆ ಮತ್ತು ಇತರ ಎಲ್ಲ
ಕೇಸಿನ ತನಿಖೆಯನ್ನು ಅದು ಏನು ಹೇಳಿದ್ದಾರೆ, ಫಿರ್ಯಾದಿದಾರರು ಅಂದರೆ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟರ್ ಅವರು ಏನು ಶ್ರೀ ವೀರೇಶ್ ಅವರನ್ನು ಕರೆಸಿ ಒಂದು ಕೌಟುಂಬಿಕ ಕಲಾದ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಕರೆಸಿ ಅವರಿಗೆ ಬಡಿದು ಮಾಡಿ ಅವರಿಗೆ ಮಾರಣಾಂತಿಕ ಗಾಯ ಮಾಡಿದರೆ. ಅದರಿಂದನೇ ಅವರು ನಂತರ ಬಂದು ಆಸ್ಪತ್ರೆಗೆ ಹೋಗುವಾಗ ಮೃತಪಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟಿನ ಅನುಸಾರ ನಾವು ವಿವಿಧ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ನಂತರ ತನಿಖೆಯನ್ನು ಮಾಡಬೇಕು. ಸದ್ಯಕ್ಕೆ ಈಗ ರಾಯಚೂರು ಉಪಯೋಗದ DYSP ಅವರು ತನಿಖಾಧಿಕಾರಿಯಾಗಿದ್ದಾರೆ. ಈಗ ನಾವು CID ಇದಕ್ಕೆ ಪತ್ರ ವ್ಯವಹಾರ ಮಾಡಿದ್ವಿ. CID ತಂಡ ಕೂಡ ಬಹುಶಃ ನಾಳೆ ಅವರು ಬರ್ತಾರೆ. ಬಂದ ಮೇಲೆ ಅವರಿಗೆ ತನಿಖೆಯನ್ನು CIDಗೆ ಕೊಡ್ತಾರೆ. CID ಈಗ ಅವ್ರನ್ನ ಸಸ್ಪೆನ್ಷನ್ ಮಾಡಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಮತ್ತು SP ಅವರು ನಿರ್ಧಾರ ತಗೊಂಡು PSI ವೆಸ್ಟ್ ಮಂಜುನಾಥ್ ಮತ್ತು CPI ನಾಗರಾಜ್ ಮೊಕ್ಕ ಅವರನ್ನು ಅಮಾನತು ಮಾಡಿದ್ವಿ. ಅದಕ್ಕೆ ಮುಂದಿನ ಪ್ರಕ್ರಿಯೆಯನ್ನು CID ತನಿಖಾಧಿಕಾರಿಗಳು ಬಂದ ಮೇಲೆ ನೆರವೇರಿಸ್ತೀವಿ. ಸರ್ ಆ್ಯಕ್ಚುಲಿ PSI ಅದನ್ನು ಆ ರೀತಿ ಅಷ್ಟೊಂದು ಸೀರಿಯಸ್ ಫಸ್ಟು ಮೊದಲನೇದು ಏನಾಗುತ್ತೆ, ವೀರೇಶ್ ಮತ್ತು ಅವರ ಪತ್ನಿ ನರಸಮ್ಮ ಅವ್ರ ಮಧ್ಯೆ ಕೌಟುಂಬಿಕ ಕಲಹ ಇರುತ್ತೆ. ಅದು ಮಹಿಳಾ ಪೊಲೀಸ್ ಠಾಣೆಗೆ ಬರುತ್ತೆ ಪ್ರಕರಣ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನೆಲ್ಲ ಕೂರಿಸಿ ಅವ್ರಿಗೆ ಒಂದು ಕೌಟುಂಬಿಕ ಸಲಹೆಯನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ. ಅದು ಯಾವತ್ತು 29ನೇ ತಾರೀಕು. 30ನೇ ತಾರೀಕು ಇವರು ವೀರೇಶ್ ಅವರು ನರಸಮ್ಮ ಅವರ ಮನೆ ಹತ್ರ ಹೋಗಿ ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾರೆ. ಆವಾಗ ಅವ್ರ ಮನೆಯವರು 112ಗೆ ಕರೆ ಮಾಡ್ತಾರೆ. 112ನವರು ಹೋಗಿ ಅವ್ರನ್ನ ಕರ್ಕೊಬಂದು ಒಂದು ಲಾಂಡ್ ಆರ್ಡರ್ ಸಮಸ್ಯೆಯಿಂದ ಪಶ್ಚಿಮ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ PSI ಅವರು ಮಂಜುನಾಥ್ರವರು ಅವ್ರಿಗೆ ಮಾತುಕತೆ ಮಾಡಿ ಕಳಿಸ್ಕೊಡ್ತಾರೆ 30ನೇ ತಾರೀಕು. ನಿನ್ನೆ 1ನೇ ತಾರೀಕು ಅವರು ಹುಷಾರು ತಪ್ಪಿ ಅಥವಾ ಏನೋ ಆಗಿ ಅವರು ಆಸ್ಪತ್ರೆಗೆ ಹೋಗುವಾಗ ಆಸ್ಪತ್ರೆಯಲ್ಲಿ ಕುಸಿದು ತೀರ್ಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ MLC ಮಾಡುವಾಗ ಅಸಾಲ್ಟ್ ಬೈ ವೆಸ್ಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಆ್ಯಂಡ್ ವುಮನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಂತ ಬರೆಸಿದ್ದಾರೆ. ಅಲ್ಲೇ ಡಾಕ್ಟ್ರ್ ಪ್ರಕಾರ ಅವರು ಬ್ರಾಡ್ ಡೆತ್ ಅಂತ ಆಗಿದೆ. ಆದ್ದರಿಂದ ನಾವು ಆಗಲಿ ಕಾನೂನು ಪ್ರಕಾರ ಪ್ರಕ್ರಿಯೆ ಮಾಡೋಣ ಅಂತೇಳಿ ಅವರು ಏನು ಕಂಪ್ಲೇಂಟ್ ಕೊಟ್ಟರು, ನಾವು ಫಸ್ಟ್ ಅವರು ಅಸ್ವಾಭಾವಿಕ ಸಾವು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ನಂತರ ಅದನ್ನು ಬದಲಾಯಿಸಿ ಇಲ್ಲ ಅದು ಪೊಲೀಸ್ ಅಧಿಕಾರಿಗಳು ಹೊಡೆದು ಬಡಿದು ಮಾಡೋದ್ರಿಂದನೇ ಮರಣ ಆಗಿದೆ ಅಂತ ಅವರೊಂದು ದೂರು ಕೊಟ್ಟಿದ್ದಾರೆ. ಆಯಿತು, ದೂರು ಕೊಟ್ಬಿಟ್ಟು ನಾವು ದೂರು ಪ್ರಕಾರ ದಾಖಲಿಸ್ಕೊಂಡಿದ್ವಿ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ. ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಾಗ ಸಂಬಂಧಿಸಿದ ಅಧಿಕಾರಿಗಳು ಅದೇ ಹುದ್ದೆಯಲ್ಲಿದ್ದರೆ ಸರಿಯಾಗೋದಿಲ್ಲ ಅಂತೇಳಿ ಅವ್ರನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟಿದ್ವಿ. ಮುಂದೆ ಅದು CID ಅವರಿಗೆ ಕೊಡಬೇಕು. ಯಾಕೆಂದರೆ ಪೊಲೀಸ್ ಮೇಲೇ ಆಪಾದನೆಯಿಂದ CID ಕೊಟ್ಟ ಮೇಲೆ ಮುಂದೆ CID ಅವರು ಯಾವ ರೀತಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅದ್ರ ಮೇಲೆ ಮುಂದಿನ ಪ್ರಕರಣ. ನಾವು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಬಟ್ ಏನು ಸರ್ಕಾರವು ಕಾಯ್ದೆಗಳನ್ನು ರೂಪಿಸಿದೆ ಆ ಕಾಯ್ದೆಗಳಿಗೆ ಅನುಸಾರವಾಗಿ ನಾವು ಕೆಲಸ ಮಾಡೋದು ನಮ್ಮ ಕರ್ತವ್ಯ. ತಾವು ಗಮನಿಸಿರ್ಬೋದು, ಈಗೊಂದು 5 ವರ್ಷಗಳ ಕೆಳಗೆ ಕರ್ನಾಟಕ ಅಬಕಾರಿ ಕಾಯ್ದೆಯನ್ನು ಬದಲಾವಣೆ ಮಾಡಿದೆ. ಮೊದಲು ಅದು ಎಕ್ಸೈಸ್ ಆ್ಯಕ್ಟ್ ಕೆಳಗೆ ಭಾಳಷ್ಟು 3 ವರ್ಷಕ್ಕಿಂತ ಕಮ್ಮಿ ಇತ್ತು. ಈಗ 3 ವರ್ಷ ಮಾಡೋದ್ರಿಂದ ಅದು ಕಾಗ್ನಿಸಬಲ್ ಆಗಿದೆ. ಅದರಲ್ಲೂ ಅರೆಸ್ಟ್ ಮಾಡೋಕ್ಕೆ ನಮಗೆ ಅಧಿಕಾರ ಲಭ್ಯವಾಗಿದೆ. ನಮಗೂ ಕೂಡ ಲಭ್ಯವಾಗಿದೆ, ಎಕ್ಸೈಸ್ ಅಬಕಾರಿ ಅಧಿಕಾರಿಗಳು ಲಭ್ಯವಾಗಿದೆ. ಸೊ ಹಾಗಾಗಿ ಆ ಕಾಯ್ದೆ ಸಾಕಷ್ಟು ಸ್ಟ್ರಾಂಗ್ ಆಗಿದೆ, ಅದೇನು ತೊಂದರೆ ಇಲ್ಲ. ಅದನ್ನೇ ಉಪಯೋಗಿಸ್ಕೊಂಡು ನಮ್ಮಲ್ಲಿ ಈಗ BNSS ಕಡೆ ಮತ್ತು ಹೊಸದಾಗಿ ಕೆಲವೊಂದೆರಡು ಸೆಕ್ಷನ್ ಬರ್ತದೆ, ಆರ್ಗನೈಸ್ಡ್ ಕ್ರೈಮ್ ಅಂತ ಪದೇ ಅದನ್ನು ಮಾಡ್ತಾ ಇದ್ದಾರೆ. ಆ ಸೆಕ್ಷನ್ ಕೆಲವು ಕೂಡ ನಾವು ಮಾಡಿದರೆ ಬೇಲ್ ಸಿಗೋದು ಸ್ವಲ್ಪ ಕಠಿಣ ಇದೆ. ಅವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಕಾರ್ಯವನ್ನು ಜರುಗಿಸ್ತೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಪೂರ್ತಿ ಅದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ವಿಷಯ ಪ್ರಮಾಣ ಕಮ್ಮಿ ಆಗಿ 2-3 ಕಾರಣಗಳಿರುತ್ತೆ. ಒಂದು ಏನಂದರೆ ಫಿರ್ಯಾದಿದಾರರು ಒಂದೊಂದು ಸರಿ ಸಹಕಾರ ಕೊಡದೇ ಇರ್ಬೋದು, ಸಾಕ್ಷಿಗಳು ಸಹಕಾರ ಕೊಡದೇ ಇರ್ಬೋದು. ಆದಷ್ಟು ಹೆಚ್ಚಿನ ಇನ್ನೂ ಉನ್ನತ ಮಟ್ಟದ ತನಿಖೆಗಳನ್ನು ಮಾಡಿ ಶಿಕ್ಷಣ ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಈ ಸೈಬರ್ ತಾವು ಒಳ್ಳೆಯ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಈಗ ಹಳೆ ಕಾಲದ್ದು ಏನು ಅಪರಾಧಗಳಿದೆ ಅವೆಲ್ಲ ಮರೆಯಾಗ್ತಾ ಇದೆ. ಮೊದಲು ತಾವು ರಾಯಚೂರಲ್ಲಿ ಇಲ್ಲಿರೋದ್ರಿಂದ ನಾನು ಈ ಹಿಂದೆ 20 ವರ್ಷದಿಂದ ರಾಯಚೂರಲ್ಲಿ ಕೆಲಸ ಮಾಡಿದ್ದೀನಿ. ಆವಾಗ ರಾಬ್ರಿ ಡಕಾಯಿಟ್ ಅನ್ನೋದು ಭಾಳ ಇತ್ತು. ಪ್ರತಿ ರಾತ್ರಿ ನಮಗೆ ಬೆಳಗಾಗೋ ಹೊತ್ತಿಗೆ ಒಂದಲ್ಲ ಒಂದು ಕಡೆ ಹೈವೇ ರಾಬ್ರಿನೋ, ಹೈವೇ ಡಕಾಯಿಟಿನೋ, ಬಸ್ ಡಕಾಯಿಟಿನೋ ಆಗ್ತಾಯಿತ್ತು. ಅವಾಗೆಲ್ಲ ತಮ್ಗೆ ನೆನಪಿರ್ಬೋದು, ಬಸ್ಗಳನ್ನು ನಾವು ಕಾನ್ವಾಯಲ್ಲಿ ಕಳಿಸ್ತಾ ಇದ್ವಿ. 10 ಬಸ್ಗಳನ್ನ ಮಾಡಿ ಮುಂದೆ ಒಂದು ಜೀಪು ಹಿಂದೆ ಒಂದು ಜೀಪು ಆಗಿ ನಾವು ರಾಯಚೂರು ಸಿಂಗ್ನವ್ರು ದಾಟಿಸಿ ದೊಡ್ಡ ಪ್ರಮಾಣ ಡಕಾಯಿಟಿ ಎಲ್ಲ ಇದ್ದಾಗ. ಈಗ ಅದೆಲ್ಲ ಹೋಗಿದೆ. ಈಗ ಏನಿದ್ರು ಸೈಬರ್ ಕ್ರೈಮ್, ಒಟ್ಟು ಏನು ಕರೀತೀರಾ
ವೈಟ್ ಕಲರ್ ಕ್ರೈಮ್ ಅಂತಿರಲ್ಲ ಆ ಥರ ಕ್ರೈಮ್ಗಳಾಗ್ತಾ ಇದೆ. ಅದನ್ನು ಮಾಡಲಿಕ್ಕೆ ನಾವು ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಹೆಡ್ ಕ್ವಾರ್ಟರ್ಸಲ್ಲಿ CN ಪೊಲೀಸ್ ಠಾಣೆ ಅಂತ ಮಾಡಿದೆ. ಸೈಬರ್, ಎಕನಾಮಿಕ್ ಮತ್ತು ನಾರ್ಕೋಟಿಕ್ಸ್ ಪೊಲೀಸ್ ಠಾಣೆ ಅಂತ. ಸೈಬರ್, CEN, ಸೆನ್ ಪೊಲೀಸ್ ಠಾಣೆ ಅಂತೀವಲ್ಲ. C ಅಂದರೆ ಸೈಬರ್, E ಅಂದರೆ ಎಕನಾಮಿಕ್, N ಅಂದರೆ ನಾರ್ಕೋಟಿಕ್ಸ್. ಈ 3 ಇದನ್ನು ಮಾತ್ರ ಅವರು ಕೇಂದ್ರೀಕೃತ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋಕೆ ಬಂದ್ಬಿಟ್ಟು CN ಪೊಲೀಸ್ ಠಾಣೆ ಮಾಡಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಈಗಿನ ಸರ್ಕಾರದವರು ಒಂದು ಇದು ಮಾಡಿ CN ಪೊಲೀಸ್ ಸ್ಟೇಷನ್ಗೆ DYSP ಮಟ್ಟದ ಅಧಿಕಾರಿಯನ್ನು ಮುಖ್ಯಸ್ಥನಾಗಿ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಸಾಧ್ಯದಷ್ಟು ಎಲ್ಲ ಜಿಲ್ಲೆಗಳಲ್ಲಿ ನೇರ ರಿಕ್ರೂಟ್ ಆದಂಥ DSPಗಳನ್ನು ಹಾಕಿದ್ದಾರೆ. ಕೆಲವು ಕಡೆ ಎಕ್ಸ್ಪೀರಿಯನ್ಸ್ ಇರೋಂಥ DSPಗಳನ್ನ ಹಾಕಿದ್ದಾರೆ. ಈಗಲೂ ಕೂಡ ರಾಯಚೂರಿಗೆ ಮೊದಲು ಇನ್ಸ್ಪೆಕ್ಟರ್ ಇದ್ದರು, ಈಗ DSP ಒಬ್ಬರನ್ನ ಅಲ್ಲಿಗೆ ನೇಮಕ ಮಾಡಿದ್ದಾರೆ. ಅವ್ರು ಬಂದು ಈಗ ಚಾರ್ಜ್ ತಗೋತಾರೆ. ಸತ್ಯನಾರಾಯಣ ಎಲ್ಲ ಕಡೆಯೂ DSPಗಳನ್ನ ನೇಮಕ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದರೆ ಇದು ನಾವು ಭಾಳ ಇದನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ತಮಗೆ ಇದರಿಂದನೇ ಗೊತ್ತಾಗುತ್ತೆ. ಮತ್ತು ಸೈಬರ್, ಎಕನಾಮಿಕ್ಸ್ ಅಫೆನ್ಸ್ ಮತ್ತು ನಾರ್ಕೋಟಿಕ್ಸಲ್ಲಿ ಠಾಣೆಯಲ್ಲಿ ಕೆಲಸ ಮಾಡ್ತಿರೋಂಥ ಸಿಬ್ಬಂದಿಗಳಿಗೆ ನಿಯಮಿತವಾಗಿ ನಾವು ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಲೆವೆಲ್ 1, ಲೆವೆಲ್ 2 ತರಬೇತಿ ಅಂದ್ಬಿಟ್ಟು CID ಆಫೀಸಲ್ಲಿ ನಾವು ಅವರಿಗೆ ತರಬೇತಿ ಕೊಡ್ತಾಯಿದ್ದೀವಿ. ಫಸ್ಟು ಲೆವೆಲ್ 1 ತರಬೇತಿ ಕೊಡ್ತಾಯಿದ್ವಿ, ಹೆಂಗೆ ಸೈಬರ್ ಅಪರಾಧಗಳು ಹೆಂಗಾಗುತ್ತೆ, ಕಂಪ್ಯೂಟರ್ ಹೆಂಗೆ ಯೂಸ್ ಮಾಡಬೇಕು ಎಲ್ಲ ಅದರಲ್ಲಿ ಪರಿಣಿತಿ ಹೊಂದ ಮೇಲೆ ಲೆವೆಲ್ 2 ತರಬೇತಿ ಕೊಡ್ತಾಯಿದ್ವಿ. ಅವರುಗಳು ಬಂದ್ಬಿಟ್ಟು ಉಳಿದ ಠಾಣೆಯಲ್ಲಿರುವ ಸಿಬ್ಬಂದಿ ಅಧಿಕಾರಿಗಳಿಗೆ ತರಬೇತಿ ಕೊಡ್ತಾರೆ. ಹೀಗಾಗಿ ನಿರಂತರವಾಗಿ ತರಬೇತಿ ನಡೀತಾ ಇದೆ ಸೈಬರ್ ಬಗ್ಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ನಾವು ಅದನ್ನು ಡಿಟೆಕ್ಟ್ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಡಿಟೆಕ್ಷನ್ ಮಾಡ್ತಾಯಿದ್ದೀವಿ. ತಮ್ಮ ಮೂಲಕ ನಾನು ಕೋರ್ಕೊಳ್ಳೋದೇನಂತಂದರೆ, ಯಾರೇ ಇಲ್ಲಿ ಸಾರ್ವಜನಿಕರು ಯಾವುದಾದ್ರು ಕರೆಗಳು ಬಂತು, ನಮ್ಮ ಪೊಲೀಸ್ ಅಧಿಕಾರಿ ಮಾತಾಡೋದು ನಿಮ್ಮನ್ನು ಅರೆಸ್ಟ್ ಮಾಡ್ತಾಯಿದ್ದೀನಿ, ಅಥವಾ ಯಾವುದಾದ್ರು ಕರೆಗಳು ಮಾಡಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ದುಡ್ಡು ಕೊಡಿಸ್ತೀನಿ, ಅದು ಕೊಡಿಸ್ತೀನಿ ಅಂತೆಲ್ಲ ಅಂದರೆ ದಯಮಾಡಿ ಮರಳಾಗಬೇಡಿ. ಅದಕ್ಕೆ ಅದು ಸರಿಯಲ್ಲ. ಹಾಗೆ ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಿ. ಪೊಲೀಸ್ ಠಾಣೆಯಲ್ಲಿ ಇಲ್ಲ ಅಂದರೆ 1930 1930 ಈ ನಂಬರ್ 1930 ಈ ನಂಬರ್ಗೆ ತಕ್ಷಣ ಕರೆ ಮಾಡಿದರೆ ನಿಮಗೆ ಹೆಲ್ಪ್ ಲೈನ್ ಸಿಗುತ್ತೆ, ರೆಸ್ಪಾಂಡ್ ಆಗುತ್ತೆ. ಅಕಸ್ಮಾತ್ ಇಷ್ಟೆಲ್ಲ ಜಾಗರೂಕತೆ ವಹಿಸಿ ಕೂಡ ಅಕಸ್ಮಾತ್ ಹಣವನ್ನು ಕಳ್ಕೊಂಡ್ರೆ 1930 ಮಾಡಿದರೆ ವಿತಿನ್ 1 hour ನೀವು ಮೋಸವಾದ 1 ಗಂಟೆ ಒಳಗೆ 1930ಗೆ ಕರೆ ಮಾಡಿದರೆ ಆ ದುಡ್ಡನ್ನು ನಾವು ಉಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ತಾವು ಮಾಧ್ಯಮದ ಮೂಲಕ ಹೆಚ್ಚು 1930 ನಂಬರ್ಗೆ ತಾವು ಪ್ರಚಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ಇದನ್ನು ಕೂಡ ಜಾಸ್ತಿ ಬರೆದು, ಯಾರೇ ಸಾಮಾನ್ಯವಾಗಿ ವಯಸ್ಸಾದವರು, ವೃದ್ಧರು ಇದಕ್ಕೆ ಬಲಿ ಬೀಳ್ತಾರೆ, ಅವರು ಹೆದರ್ಕೋತಾ ಇದ್ದಾರೆ. ಇತ್ತೀಚೆಗೆ ತಾವು ನೋಡಿರ್ಬೋದು, ಬೆಳಗಾಮಲ್ಲಿ 85 ವರ್ಷದ ದಂಪತಿ ಅಲ್ಲಿ EDಯವರಾಗಲಿ ಬೇರೆ ಬೇರೆಯವರಾಗಲಿ ಸುಮ್ಮನೆ ಫೋನ್ ಮೂಲಕ ನಾವು ಯಾರಿಗೂ ಅರೆಸ್ಟ್ ಮಾಡ್ತೀವಿ ಅಂತ ಅರೆಸ್ಟ್ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ SP ಪುಟ್ಟಮಾದಯ್ಯ ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ಏಪ್ರಿಲ್ 6ರಿಂದ ಮನೆ ಮನೆ ಸಮೀಕ್ಷೆ ಪ್ರಾರಂಭಿಸಲಿದ್ದು, ಛಲವಾದಿ ಹಾಗೂ ಉಪಜಾತಿಗಳು ಮೂಲ ಜಾತಿಯ ಮಾಹಿತಿಯನ್ನು ದಾಖಲೀಕರಿಸಬೇಕೆಂದು ರಾಜ್ಯ ಬಲಗೈ ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ಏಪ್ರಿಲ್ 6ರಿಂದ ಮನೆ ಮನೆ ಸಮೀಕ್ಷೆ ಪ್ರಾರಂಭಿಸಲಿದ್ದು, ಛಲವಾದಿ ಹಾಗೂ ಉಪಜಾತಿಗಳು ಮೂಲ ಜಾತಿಯ ಮಾಹಿತಿಯನ್ನು ದಾಖಲೀಕರಿಸಬೇಕೆಂದು ರಾಜ್ಯ ಬಲಗೈ ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಲಗೈ ಸಮುದಾಯ ಛಲವಾದಿ, ಹೊಲೆಯ, ಬೇಗಾರ್, ಬ್ಯಾಗಾರ್, ಮಾಲಾ, ಮಾಹಾರ್ ಜಾತಿಗಳ ಜನರು ಸಮೀಕ್ಷೆ ಬರುವ ಗಣತಿದಾರರಿಗೆ ಆಧಾರ್ ಕಾರ್ಡ್ ನೀಡಿ ಪೂರ್ವಜರು ಬರೆಸಿರುವ ಜಾತಿಯನ್ನೇ ಬರೆಯಿಸಿ ಮಾಹಿತಿ ನೀಡಬೇಕು. ಜಾತಿ ಪ್ರಮಾಣ ಪತ್ರದಲ್ಲಿ ಇರುವ ಜಾತಿಯನ್ನು ದಾಖಲಿಸಬೇಕು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಯ ಜನರು ಜಾತಿಗಳ ಪಕ್ಕದಲ್ಲಿ ಮೂಲ ಜಾತಿಯಾದ ಛಲವಾದಿ, ಹೊಲೆಯ, ವ್ಯಾಗಾರ್, ಮಾಲಾ, ಮಹಾರ್, ಬಲಗೈ ಎಂದು ಮೂಲ ಜಾತಿ ಕಲಂನಲ್ಲಿ ಬರೆಯಿಸಬೇಕು. ಸಮಾಜ ಮುಖಂಡರುಗಳು, ಕಾರ್ಯಕರ್ತರು ಪ್ರತಿ ಗ್ರಾಮಗಳಲ್ಲಿ, ವಾರ್ಡುಗಳಲ್ಲಿ ಗಣತಿದಾರರಿಗೆ ನಿಖರ ಮಾಹಿತಿ ನೀಡಬೇಕು. ರಾಜ್ಯದಲ್ಲಿನ ಎಲ್ಲ ಕುಟುಂಬಗಳು ನಮೂನೆ 25 ಮಾಹಿತಿಯನ್ನು ಸರ್ಕಾರ ಸಂಗ್ರಹಿಸಿದ್ದು, ಗೊಂದಲವಾಗದಂತೆ ಮೂಲ ಜಾತಿಯನ್ನು ನಮೂದಿಸಬೇಕು ಎಂದು ವಿನಂತಿಸಿದರು. 2011 ಜನಗಣತಿಯಂತೆ 10,47,04,992 ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಇದ್ದು, ನಿಖರ ಮಾಹಿತಿ ಲಭ್ಯವಾದಲ್ಲಿ ಮಾತ್ರ ಮೀಸಲು ಪ್ರಮಾಣ ಪತ್ರ ಪಡೆಯಲು ಸಾಧ್ಯವಿದೆ. ಸಮುದಾಯದ ಎಲ್ಲ ಜನರು ಸಹಕರಿಸುವಂತೆ ಮನವಿ ಮಾಡಿದರು. ಮತಾಂತರಗೊಂಡವರು, ಮೀಸಲು ದುರ್ಬಳಕೆ
ಮಾಡುವುದನ್ನು ನಿಲ್ಲಿಸಬೇಕು. ಮಾದಿಗ ಛಲವಾದಿ ಸಮುದಾಯಗಳಲ್ಲಿ ಕೆಲವರು ಕ್ರಿಶ್ಚಿಯನ್ ಧರ್ಮ ಸ್ವೀಕರಿಸಿದ್ದಾರೆ. ಅವರು ಮೀಸಲು ದುರ್ಬಳಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕೆಂದರು. ಪಂಗಡಗಳು ಒಳ ಮೀಸಲಾತಿ ನೀಡಬೇಕಂತೇಳಿ ಹೋರಾಟ, ಸುದೀರ್ಘ ಹೋರಾಟ 30 ವರ್ಷಗಳಾದವು. 30 ವರ್ಷಗಳಾದ ನಂತರ 2011ರಲ್ಲಿ ಸದಾಶಿವ ವರದಿಯನ್ನು ಸರ್ಕಾರ ಸಲ್ಲಿಸಿತು. ಸದಾಶಿವ ವರದಿಯನ್ನು ಸರ್ಕಾರ ಒಪ್ಪದೆ ಬಿಜೆಪಿ ಸರ್ಕಾರವು ಮಾಧುಸ್ವಾಮಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಪೆಂಡಿಂಗ್ ಇದ್ದಿದ್ದರಿಂದ ಅದು ಯಾವುದೂ ಕ್ರಮ ಜರುಗಿಸಿಲ್ಲ. ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಮಾನ ತೆಗೆದುಕೊಂಡು ರಾಜ್ಯಗಳೇ ಒಳ ಮೀಸಲಾತಿಯನ್ನು ನೀಡಬಹುದು ಅಂತೇಳಿ ತೀರ್ಪು ನೀಡಿತು. ಆ ತೀರ್ಪಿನನ್ವಯ ರಾಜ್ಯ ಸರ್ಕಾರವು ಜಸ್ಟಿಸ್ ಅದನ್ನು ದತ್ತಾಂಶ ಪರಿಶೀಲಿಸಿ ಮೀಸಲಾತಿ ನೀಡಬೇಕಂತೇಳಿ ಸರ್ಕಾರ ತನ್ನ ತೀರ್ಪು ನೀಡಿತು. ಆ ತೀರ್ಪಿನನ್ವಯ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡಲು ಜಸ್ಟಿಸ್ ನಾಗಮೋಹನ್ ದಾಸರ ಏಕ ಸದಸ್ಯತ್ವ ಪೀಠವನ್ನು ನೇಮಿಸಿತು. ಆ ಸದಾಶಿವ ನಾಗಮೋಹನ್ ದಾಸ್ ಅವರು ದಿನಾಂಕ 27/3/2000 ಪರಿಶಿಷ್ಟ ಜಾತಿಗಳ ಮೀಸಲಾತಿ ಹರಿಸಿ ಜಸ್ಟಿಸ್ ನಾಗಮೋಹನ್ ಏಕ ಸದಸ್ಯತ್ವ ಪೀಠ ಸರ್ಕಾರಕ್ಕೆ ತನ್ನ ಮಧ್ಯಂತರ ವರದಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾಗಿ ಸಮೀಕ್ಷೆ ನಡೆಸಿ ದತ್ತಾಂಶ ಸಂಗ್ರಹಿಸಬೇಕೆಂದು ಸದರಿ ಸಮೀಕ್ಷೆ 30ರಿಂದ 40 ದಿವಸದೊಳಗೆ ನಡೆಸುವಂತೆ ಅವರು ಸರ್ಕಾರಕ್ಕೆ ಕೋರಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ದಿನಾಂಕ 28/3/2025 ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆ ನಡೆದ ತೀರ್ಮಾನ ತೆಗೆದುಕೊಂಡು ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಪರಿಶಿಷ್ಟ ಉಪಜಾತಿಯ ಸಂಖ್ಯೆಯ ಕುಟುಂಬಗಳನ್ನು ಸಂಖ್ಯೆಯವರ ಶಿಕ್ಷಣ, ವೃತ್ತಿ, ವಾಸಿಸುವ ಪ್ರದೇಶ, ಮನೆ ಆದಾಯ, ಭೂಮಿ ಒಡೆತನ, ಮಾನವ ಅಭಿವೃದ್ಧಿ, ಸರ್ಕಾರದ ಪಡೆದ ಸೌಲಭ್ಯಗಳು, ರಾಜ್ಯ ಪ್ರಾತಿನಿಧ್ಯ ಇತ್ಯಾದಿ ಸಂಘಟನೆ ತಯಾರಿಸುವುದು ಅವಶ್ಯಕವಾದ ಎಂದು ಸಭೆ ನಿರ್ಣಯಿಸಿದೆ. ಹೊಸ ಸಮೀಕ್ಷೆಯು ಜಿಲ್ಲಾವಾರು, ತಾಲೂಕುವಾರು, ಮಹಾನಗರ ಪಾಲಿಕೆ, ನಗರ ಪ್ರದೇಶ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಮಟ್ಟದ ಕೈಗೊಂಡು ದತ್ತಾಂಶ ಸಂಗ್ರಹಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸಲು ಅವಶ್ಯಕ ಸಂಪನ್ಮೂಲ ವ್ಯಕ್ತಿಗಳನ್ನು ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರು, ಪಂಚಾಯತ್ ಮಟ್ಟದಿಂದ ಪಂಚಾಯತ್ ಅಭಿವೃದ್ಧಿಗಳ ಅಧಿಕಾರಿಗಳು, ನಗರದ ಕರವಸೂಲಿಗಳನ್ನು ಆಫೀಸಲ್ಲಿ ಆಲ್ರೆಡಿ ವರ್ಕಿಂಗ್ ಇನ್ ಎ ಬೂತ್ ಲೆವೆಲ್ ಆಫೀಸರ್ಸ್ ಇನ್ ಎಲೆಕ್ಷನ್ಸ್ ಇತರರು ಸಮೀಕ್ಷೆಗೆ ಪ್ರತಿ 100 ಮನೆಗಳಿಗೆ ಒಬ್ಬರನ್ನು ಸಂಪೂರ್ಣ ವ್ಯಕ್ತಿಗಳನ್ನು ನೇಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರುಗಳಾದ ಜಗನ್ನಾಥ್ ಸುಂಕಾರಿ, ಶಿವರಾಜ್ ಜಾನೇಕಲ್, ಭಾಸ್ಕರ್ ರಾಜ್, ನರಸಿಂಹಲು ನೆಲೆಹಾಳ್, ತಮ್ಮಣ್ಣ, ಯಲ್ಲಪ್ಪ ಬೊಮ್ಮನಾಳ್, ಪರಶುರಾಮ್, ಆದ್ಯಪ್ಪ ಉಪಸ್ಥಿತರಿದ್ದರು. ನಾರಾಯಣಪುರ ಬಲದಂಡೆ ನಾಲೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ಕೃಷ್ಣ ಭಾಗ್ಯ ಜಲ ನಿಗಮ ಉದಾಸೀನತೆಗೆ ಅಂಟಿಕೊಳ್ಳದೆ ವಿಳಂಬ ಧೋರಣೆ ಬದಿಗೊತ್ತಿ ಕೂಡಲೇ ಕಾಲುವೆಗಳಿಗೆ ನೀರು ಹರಿಸಿ, ಇಲ್ಲವಾದರೆ ಪರಿಸ್ಥಿತಿ ಗಂಭೀರವಾಗಲಿದೆ ಎಂದು ಶಾಸಕಿ ಕರೆಮಜ್ಜಿ ನಾಯಕ್ ಎಚ್ಚರಿಸಿದರು. ನಾರಾಯಣಪುರ ಬಲದಂಡೆ ನಾಲೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ಕೃಷ್ಣ ಭಾಗ್ಯ ಜಲ ನಿಗಮ ಉದಾಸೀನತೆಗೆ ಅಂಟಿಕೊಳ್ಳದೆ ವಿಳಂಬ ಧೋರಣೆ ಬದಿಗೊತ್ತಿ ಕೂಡಲೇ ಕಾಲುವೆಗಳಿಗೆ ನೀರು ಹರಿಸಿ, ಇಲ್ಲವಾದಲ್ಲಿ ಪರಿಸ್ಥಿತಿ ಗಂಭೀರವಾಗಲಿದೆ ಎಂದು ಶಾಸಕಿ ಕರೆಮಜ್ಜಿ ನಾಯಕ್ ಎಚ್ಚರಿಸಿದರು. ತಾಲೂಕಿನ ಗಬ್ಬೂರು ಗ್ರಾಮದಿಂದ ಡಿಸಿ ಕಚೇರಿಗೆ ಇಂದು ಪಾದಯಾತ್ರೆ ಪ್ರಾರಂಭಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ನೀರಾವರಿ ಒಳಪಟ್ಟ ಜಮೀನುಗಳಲ್ಲಿ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಗಳನ್ನು ಫಸಲು ಹಂತಕ್ಕೆ ತಂದುಕೊಂಡ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಅನೇಕ ಬಾರಿ ನೀರಿನ ಗಂಭೀರತೆ ಕುರಿತು ಗಮನಕ್ಕೆ ತಂದರೂ ಸರ್ಕಾರ ಏಕೋ ಅಲಕ್ಷ್ಯತನ ಪ್ರದರ್ಶಿಸುತ್ತಿದೆ. ಕೆಬಿಜೆಎನ್ಎಲ್ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಜಲಾಶಯದಲ್ಲಿರುವ ನೀರಿನ ಲಭ್ಯತೆ ಕುರಿತು ಸುಳ್ಳು ವರದಿ ನೀಡಿದ್ದಾರೆ. ಪರಿಣಾಮ ನಿಗಮ ಮತ್ತು ಸರ್ಕಾರದ ಮಧ್ಯೆ ದ್ವಂದ್ವ ನಿಲುವು ಕಂಡುಬರುತ್ತಿದೆ. ಭತ್ತ, ಮೆಣಸಿನಕಾಯಿ ಬೆಳೆಗಳು ಒಂದೆರಡು ದಿನಗಳಲ್ಲಿ ನೀರು ಹರಿಸದಿದ್ದಲ್ಲಿ ಅಪಾರ ಹಾನಿ ಸಂಭವಿಸಲಿದೆ. ಬೆಳೆದ ಮೆಣಸಿನಕಾಯಿ ಬೆಳೆಗೆ ಉತ್ತಮ ಬೆಲೆ ಇಲ್ಲ. ಹೀಗಾಗಿ ಬೆಳೆದ ರೈತರ ಕಣ್ಣಲ್ಲಿ ಮೆಣಸಿನಕಾಯಿ ನೀರು ತರಿಸುತ್ತಿದೆ. ಕೂಡಲೇ ಸರ್ಕಾರ ಮೆಣಸಿನಕಾಯಿ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಬೇಕು. ಕೊತ್ತದೊಡ್ಡಿ, ಹೇಮನೂರು ಸುತ್ತಲಿನ ಸಾವಿರಾರು ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ 15 ಕೆನಾಲ್ ನಿರ್ಮಾಣ ನೆನೆಗುದಿಗೆ ಬಿದ್ದಿದೆ. 10 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದೇ ಉದಾಹರಣೆ ನೋಡಿದಾಗ ನಿಗಮದವರಿಗೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂಬುದು ಗೊತ್ತಾಗುತ್ತದೆ. ಕೂಡಲೇ ನಿಗಮದ ಮೇಲಾಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸಿ ನೀರಾವರಿ ಸೌಲಭ್ಯ ಒದಗಿಸಬೇಕೆಂದರು. ನಾರಾಯಣಪುರ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಒತ್ತಾಯಿಸಿ ಈಗಾಗಲೇ ಪಾದಯಾತ್ರೆ ಪ್ರಾರಂಭಿಸಲಾಗಿದ್ದು, ಏಪ್ರಿಲ್ 3ರಂದು ಡಿಸಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಅತಿ ಶೀಘ್ರದಲ್ಲಿ ಕಾಲುವೆಗಳಿಗೆ ನೀರು ಹರಿಸದೇ ಇದ್ದಲ್ಲಿ ಹೋರಾಟ ತೀವ್ರಗೊಳ್ಳಲಿದೆ. ರೈತರು ರೊಚ್ಚಿಗೇಳಲಿದ್ದಾರೆ. ಪರಿಸ್ಥಿತಿ ಕೈ ಮೀರಿದರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ ಎಂದು ಶಾಸಕಿ ಕರೆಮಜ್ಜಿ ನಾಯಕ್ ಎಚ್ಚರಿಸಿದರು.
ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ನಾರಾಯಣಪುರ ಏನು ಬಲದಂಡೆಗೆ ಸಂಬಂಧಪಟ್ಟಂಗ ಅತಿ ಹೆಚ್ಚು ನೀರಾವರಿ ಹೊಂದಿದಂತ ಒಂದು ಕ್ಷೇತ್ರ ನಮ್ಮ ತಾಲೂಕ. ಆದರೆ ಇವತ್ತಿನವರೆಗಿನೂ ಅವರಿಗೆ ಎಲ್ಲ ನಮ್ಮ ರೈತರಿಗೆ ನೀರು ಕೊಡೋಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ಹಂಗಾಗಿ ಸರ್ಕಾರಕ್ಕೆ ನಾವು ಭಾಳ ಸಲ ನಾನು ಕೂಡ ಮನವಿ ಮಾಡ್ಕೊಂಡಿನಿ. ಸೆಷನ್ನಲ್ಲಿ ಕೂಡ ರೈತರ ಬಗ್ಗೆ ನನ್ನ ತಾಲೂಕಿನ ಎಲ್ಲ ಒಂದು ನೀರಾವರಿ ಬಗ್ಗೆ ನಾನು ಸಾಕಷ್ಟು ವಿಚಾರಗಳನ್ನು ಕೂಡ ಮಾತಾಡೀನಿ. ಆದರೆ ಅದು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇವತ್ತು CM ಅವರು ಅಷ್ಟು ದೊಡ್ಡ ಪ್ರಮಾಣದ ಒಂದು ಬಜೆಟ್ ಮಂಡನೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ ಅನ್ಯಾಯ ಮಾಡ್ಯಾರ ಅವರು. ಆದರೂ ಕೂಡ ಅದು ಮಾತಾಡೋಂಥ ಸಂದರ್ಭ ಬೇರೆ ಅದ. ಆದರೆ ಇವತ್ತು ರೈತರು ಮೆಣಸಿನಕಾಯಿ ಬೆಳೆದು ಬೆಲೆ ಕುಸಿತದಿಂದ ಭಾಳಷ್ಟು ಕಂಗಾಲಾಗ್ಯಾರ. ಅವರಿಗೆ ಕೂಡ ಬೆಂಬಲ ಬೆಲೆ ಕೊಡಬೇಕು, ಅವರಿಗೆ ಮಾರ್ಕೆಟ್ ವ್ಯವಸ್ಥೆ ಮತ್ತು ಕೋಲ್ಡ್ ಸ್ಟೋರ್ನಂಥ ಒಂದು ಇವು ಮಾರ್ಕೆಟ್ ಅನುಕೂಲ ಮಾಡಿ ಕೊಡಬೇಕನ್ನೋಂಥದ್ದು ನಾವು ಕೂಡ ಒತ್ತಾಯ ಮಾಡ್ತಿದ್ವಿ. ಈ ರೀತಿ ನಮ್ಮ ರೈತರಿಗೆ ಅನ್ಯಾಯ ಆದರೆ ನಾವಂತರೂ ಸುಮ್ಮನಿರೋದಿಲ್ಲ. ಯಾಕಂದರೆ ನನ್ನ ಒಂದು ಸಾಮಾನ್ಯ ಮಹಿಳೆಯನ್ನು ಅವರು ಬೆವರ ಹನಿಗಳು ಸುರಿಸಿ ಏನು ನಿರೀಕ್ಷೆ ಮಾಡಿದೆ ನನ್ನಂಥವ್ರನ್ನ ಗೆಲ್ಸ್ಯಾರಂದರೆ ನಾನು ಅವರಿಗಾಗಿ ಬೆವರು ಹರಿಸೋದಕ್ಕೆ ನಾನು ರೆಡಿ ಇದ್ದೀನಿ. ಅವರಿಗಾಗಿ ಹೋರಾಟ ಮಾಡ್ತೀನಿ. ಏನೇ ಬಂದ್ರೂ ನಾನು ಕುಗ್ಗೋದಿಲ್ಲ ಅನ್ನೋಂಥ ಮಾತನ್ನು ತಮ್ಮ ಮುಖಾಂತರ ನಮ್ಮ ಸನ್ಮಾನ್ಯ ನಾಯಕರವರು ಈ ಪಾದಯಾತ್ರೆಯನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಾವು ಯಾರಿಗೆ ಬೆಲೆ ಕೊಡ್ತೀವೋ ಗೊತ್ತಿಲ್ಲ. ಆದರೆ ಮೊಟ್ಟ ಮೊದಲು ನಾವು ಬೆಲೆಯನ್ನು ಕೊಡುವಂಥ ಶಕ್ತಿ ಅದು ರೈತನಿಗೆ. ಆ ರೈತನಿಗೆ ನಾವು ಕೊಟ್ಟಿದ್ದಾದರೆ ಆ ರೈತ ನಮ್ಮ ಬೆನ್ನೆಲುಬು ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ಏನಾದರೂ ನಮ್ಮ ಎಲ್ಲ ಗುರುವಿನ ಆಶೀರ್ವಾದ ಆಗಲಿ, ಎಲ್ಲ ಇಡೀ ನಾಡಿನ ಸಂತ ಮಹಂತರ ಆಶೀರ್ವಾದ ಈ ರೈತರ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥದ್ದನ್ನು ಹಾರೈಸಿ ನಮ್ಮ ಬೆಂಬಲ ರೈತರ ಪರವಾಗಿ ಸದಾಕಾಲ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಮಾತನಾಡ್ತೀವಿ. ಜನರು ಇರ್ಬೋದು, ಇವತ್ತು ಮೆಣಸಿನಕಾಯಿ ಬೆಳೆದಂಥ ಜನರು ಇರ್ಬೋದು, ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಏನಪ್ಪ ಅಂತಂದರೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಪಾದಯಾತ್ರೆ ನಾವು ಹಮ್ಮಿಕೊಂಡಿದ್ದೇವೆ. ಈ ದಿನದಲ್ಲಿ ಏನಪ್ಪ ಅಂತಂದರೆ ನಮ್ಮ ಬಡವರ ಪರವಾಗಿ ಕರೆಮಕ್ಕನವರು ಏನು ಪಾದಯಾತ್ರೆ ಮಾಡ್ತಾರೆ ಇವತ್ತು ಸಕ್ಸಸ್ ಆಗಬೇಕು. ಅದರ ಜೊತೆಗೆ ಎಲ್ಲ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಎಲ್ಲರೂ ಏನಪ್ಪ ಅಂದರೆ ಈ ಒಂದು ಪಾದಯಾತ್ರೆಗೆ ಅವರು ಸಹಕಾರ ನೀಡಬೇಕು. ಅದರ ಜೊತೆಗೆ ಪಕ್ಷಾತೀತವಾಗಿ ಇವತ್ತು ಪಾದಯಾತ್ರೆ ಯಶಸ್ವಿಗೊಳಿಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶರವಣ್ಣ ಸಾಹು, JDS ಮುಖಂಡರಾದ ಸಿದ್ದಣ್ಣ ತಾತ, ಸಿದ್ದನಗೌಡ ಮೂಡಲಗುಡ್ಡ, ಶರಣಪ್ಪ ಬಳೆ, ರೇಣುಕಾ, ಮಯೂರಸ್ವಾಮಿ, ತಿಮ್ಮಾರೆಡ್ಡಿ ಜಾಗಟ್ಕಲ್, ಶಿಖರೇಶ್ವರ ಪಾಟೀಲ್, ಶರಣಗೌಡ ಸುಂಕೇಶ್ವರ, ಲಿಂಗಪ್ಪ ಮಲ್ಕಲ್, ಪ್ರಭು ದೊರೆ, ಮೆಹಬೂಬ್ ಹೆಗ್ಗಡದಿನಿ, ನಾಗರಾಜ್ ಪಾಟೀಲ್, ಶಿವನಗೌಡ, ಬಸವರಾಜ್ ಯರ್ಮಸ್ನಾಳ್, ಕುಪ್ಪಯ್ಯ ಆಲ್ಕೋಟ್, ಶರಣಗೌಡ ಜರದಬಂಡಿ ಹಾಗೂ ಅನೇಕರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿರುವುದರಿಂದ ಸಾರ್ವಜನಿಕರ ಕೆಲಸಕ್ಕೆ ಅನುಕೂಲವಾಗುವಂತೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಚೇರಿ ಸಮಯ ಬದಲಾವಣೆಗೊಳಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ವಿಮಲಾಕ್ಷಿ P ಆದೇಶ ಹೊರಡಿಸಿದ್ದಾರೆ. ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿರುವುದರಿಂದ ಸಾರ್ವಜನಿಕರ ಕೆಲಸಕ್ಕೆ ಅನುಕೂಲವಾಗುವಂತೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಚೇರಿ ಸಮಯ ಬದಲಾವಣೆಗೊಳಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ವಿಮಲಾಕ್ಷಿ B ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ವಿಭಾಗದ ವಿಜಯಪುರ ಮತ್ತು ಬಾಗಲಕೋಟೆ ಹಾಗೂ ಕಲಬುರಗಿ ವಿಭಾಗದ ಎಲ್ಲಾ ಜಿಲ್ಲೆಗಳಿಗೆ 2025 ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕಚೇರಿ ಕೆಲಸದ ವೇಳೆಯನ್ನು ಬದಲಾವಣೆ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸಲ್ಲಿಸಿದ್ದ ಮನವಿಯನ್ನು ಪರಿಶೀಲನೆ ಮಾಡಿ ಸಮಯ ಬದಲಾವಣೆ ಮಾಡಲಾಗಿದೆ. ಬೆಳಗಾವಿ ವಿಭಾಗದ ವಿಜಯಪುರ, ಬಾಗಲಕೋಟೆ ಹಾಗೂ ಕಲಬುರಗಿ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ನೌಕರರು ಕರ್ತವ್ಯ ನಿರ್ವಹಿಸುವಲ್ಲಿ ಎದುರಿಸುತ್ತಿರುವ ತೊಂದರೆಯನ್ನು ಮಾನವೀಯತೆ ದೃಷ್ಟಿಯಿಂದ ಪರಿಗಣಿಸಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಚೇರಿ ಕೆಲಸದ ಸಮಯವನ್ನು ಬೆಳಗ್ಗೆ 8 ರಿಂದ 1:30 ನಿಗದಿಪಡಿಸಿ ಆದೇಶ ಹೊರಡಿಸಲಾಗಿದೆ. ಈ ಜಿಲ್ಲೆಗಳಲ್ಲಿನ ಸರ್ಕಾರಿ ನೌಕರರು ಬದಲಾದ ಸಮಯದಲ್ಲಿ ತಮ್ಮ ಕರ್ತವ್ಯವನ್ನು ಎಂದಿನಂತೆ ಯಾವುದೇ ಲೋಪ ಅಡೆತಡೆ ಇಲ್ಲದೆ ಕರ್ತವ್ಯ ನಿರ್ವಹಿಸತಕ್ಕದ್ದು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನಾನುಕೂಲತೆಯಾಗದಂತೆ ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತುರ್ತು ಸಂದರ್ಭದಲ್ಲಿ ಯಾವುದೇ ಕಾರ್ಯವನ್ನು ನಿರ್ವಹಿಸಲು ಆದೇಶಿಸಿದ್ದಲ್ಲಿ ಸಮಯದ ಪರಿಮಿತಿ ಇಲ್ಲದೆ ಕರ್ತವ್ಯ ನಿರ್ವಹಿಸುವಂತೆ ಆದೇಶ ಸೂಚಿಸಿದ್ದಾರೆ. ಈಗ ಜಾಹೀರಾತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ ಹಾಗೂ SDP ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ. ಸ್ಥಳ ರಕ್ತ ನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234.
ಹಾ ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರದೆ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Raichur's biggest jewel palace. All types of jewelries available in only KTB Jewel Palace. 916 Hallmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವರ ದಾಸಿಮಯ್ಯನವರ ವಚನಗಳ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವ ಮೂಲಕ ಸಮಾಜ ಅಭಿವೃದ್ಧಿ ಕಾಣಬಹುದಾಗಿದೆ ಎಂದು ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ ಹೇಳಿದರು. ದೇವರ ದಾಸಮಯ್ಯನವರ ವಚನಗಳ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವ ಮೂಲಕ ಸಮಾಜ ಅಭಿವೃದ್ಧಿ ಕಾಣಬಹುದಾಗಿದೆ ಎಂದು ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ನೇಕಾರ ಸಂತ ವಿಶ್ವಮಾನ್ಯ ಶರಣ ದೇವರ ದಾಸಿಮಯ್ಯನವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇವರ ದಾಸಿಮಯ್ಯ ಸೇರಿದಂತೆ ಹಲವು ಮಹಾತ್ಮರ ಜಯಂತಿ ಆಚರಣೆ ಮಾಡಲಾಗುತ್ತದೆ. ಎಲ್ಲ ಸಮಾಜಗಳಲ್ಲಿ ಬದಲಾವಣೆ ಜೊತೆಗೆ ತಪ್ಪುತ್ತಿರುವವರನ್ನು ಸರಿದಾರಿಗೆ ಕೊಂಡೊಯ್ಯಲು ತಿಳಿದುಕೊಳ್ಳುವ ಅವಕಾಶ, ಮಾನವ ಜೀವನದಲ್ಲಿ ಹೇಗೆ ಜೀವಿಸಬೇಕು ಹಾಗೂ ಬದುಕಿನ ಆಚಾರ ವಿಚಾರಗಳ ಬಗ್ಗೆ ಅನೇಕ ಶರಣರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಚೋಟಿ ಕೈಯ ಬರುವ ಜ್ಯೋತಿ ಮಾತ್ರವಲ್ಲ, ಮನದ ದೂರ ಅಂಧಕಾರ ಅಳಿಸುವ ಸುಜ್ಞಾನದ ಜ್ಯೋತಿ, ಬಡವರ ಅಶ್ಮನ ನೀಗಿಸುವ ಕಾಸೋಣದ ಜ್ಯೋತಿ, ಮನದ ದೂರ ಓಡಿಸುವ ಜ್ಯೋತಿ, ಮನದ ದೂರ ಓಡಿಸುವ ಜ್ಯೋತಿ, ಭರವಸೆಯ ಮಾರ್ಗನ ಇದನ್ನು ಉಳಿಸತಕ್ಕಂಥ ಜ್ಯೋತಿ, ಸಾಕ್ಷಿಯನ್ನ ಉಳಿಸತಕ್ಕಂಥ ಜ್ಯೋತಿ, ವಂಚನೆಯ ಸರಿಪಡೆಯುವ ಪ್ರಾಮಾಣಿಕತೆ ಜ್ಯೋತಿ, ಧರ್ಮ ಭೇದ ಪ್ರಾಚೀನ ಅಯುತ ಸೌಹಾರ್ದತೆಯ ಜ್ಯೋತಿ, ಸರ್ವರ ನೋಡಿಗೂ ಸ್ಪರ್ಧಿಸುವ ಜ್ಯೋತಿಯಿಂದ ಜ್ಯೋತಿಯನ್ನು ಬೆಳೆಸತಕ್ಕಂಥ ಎಲ್ಲ ಮನೆಯಲ್ಲಿ ಮತ್ತೊಮ್ಮೆ ಮಗನಿಗೆ ಎಲ್ಲರ ಜೋರಾದ ಚಪ್ಪಾಳೆಯುತ್ತೆ. ಮುಖದ ಎದ್ದು ಎದುರಿಸುವ ಜ್ಯೋತಿಯ ಅಕ್ಷರತೆಯಿಂದ ಬೆಳೆಸತಕ್ಕಂಥ ಸಾಕ್ಷರತೆಯ ಜ್ಯೋತಿ, ಅಂಧಕಾರವನ್ನು ಹೊರಲಾಗಿಸಿ ಸೂಕ್ತದ ಬೆಳಕನ್ನು ನೀಡುವ ದೀಪ, ಎಲ್ಲರ ಜೀವನದಲ್ಲೂ ಸಹ ಜ್ಞಾನ ವಚನ ಬ್ರಹ್ಮ ದೇವರ ದಾಸನೆಯ ಒಂದು ಕಾರ್ಯಕ್ರಮಕ್ಕೆ ಬೆಳೆಸುವುದರ ಚಾಲನೆ ನೀಡಿದಂತಹ ಎಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರ ಜೋರಾದ ಚಕ್ರವರ್ತಿಗೆ ಎಂಬುದು ಕೇವಲ ಜ್ಞಾನರತ್ನ, ನಿನ್ನದೆಂಬುದು ಕೇವಲ ಜ್ಞಾನರತ್ನ, ಇಂತಪ್ಪ ಜ್ಞಾನರತ್ನ ಪಡೆದಡೆ ನಿನ್ನಂತ ಶ್ರೀಮಂತನಿಲ್ಲ ಕಾಳರಾಮನಾಥ. ನಿನ್ ಶಿಕ್ಷಣ ಏನಾದ್ರು ಪಡೆದ್ರೆ ನಿನ್ನಂತ ಶ್ರೀಮಂತನಿಲ್ಲ ಅಂತ ಅವತ್ತು ಹೇಳಿದ್ದಾರೆ. ಮತ್ತೆ ಇವತ್ತು ನಾವು ಏನ್ ಮಾಡ್ತಾ ಇದೀವಿ, ನಾನ್ ಶ್ರೇಷ್ಠ, ಹೆಣ್ಣು ಶ್ರೇಷ್ಠ, ಗಂಡು ಶ್ರೇಷ್ಠ ಅಂತೇಳಿ ಈ ಶ್ರೇಷ್ಠತೆಗಳಲ್ಲಿ ನಡೆದಿದ್ದೀವಿ. ಅವತ್ತಿನ ಶಿವಶರಣರು ಹೇಳಿದ್ದಾರೆ, ಮಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಬೀಸೆ ಬಂದರೆ ಗಂಡೆಂಬರು, ನಡೆದ ಸುಧಾತ್ಮ ಹೆಣ್ಣು ಅಲ್ಲ ಗಂಡ ಅಲ್ಲ ಅಂತ ಅವತ್ತು ಆಚಾರ ಹೇಳಿದ್ದಾರೆ. ಅದರಲ್ಲಿ ಸಮಾನತೆಯನ್ನು ಸಾರಿರ್ತಕ್ಕಂಥವ್ರು ಅವರು. ಅಂತ ಪ್ರತಿಯೊಂದು ಇವತ್ತಿನ ಯಾವ ವಚನ ಸಾಹಿತ್ಯದಲ್ಲಿ ಇದು ಇಲ್ಲ ಅಂತ ಅನ್ನಕ್ಕಿಲ್ಲ. ವಚನ ಸಾಹಿತ್ಯದಲ್ಲಿ ಏನಿಲ್ಲೋ ಅದು ಜಗತ್ತಿನಲ್ಲಿ ಏನಿಲ್ಲ. ಸೊ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ರಾಯಚೂರಿನವರ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಅರ್ಥಪೂರ್ಣ ಜಯಂತಿ, ಆ ಮಹಾತ್ಮರ ಜಯಂತಿ ಆಚರಣೆ ನಾವು ಮಾಡ್ತೀವಿ. ಉದ್ದೇಶ ಏನಂತಂದ್ರೆ, ಪ್ರತಿ ಸಾರಿ ಪ್ರತಿ ಜಯಂತಿಗಳು ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇರುತ್ತವೆ. ಆಚರಣೆಗಳು ಬರ್ತವೆ ಹೋಗ್ತವೆ ಅಂತಂದ್ರೆ ಆಚರಣೆ ದಿನದಲ್ಲಿ ನಾವು ಬದಲಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು ಏನೇನು ಬದಲಾವಣೆ ಮಾಡಿಕೊಳ್ಳಬೇಕು ಮತ್ತು ನಾವು ಸರಿಯಾಗಿದ್ದೀವಾ ಅಥವಾ ನಾವು ಏನಾದ್ರೂ ದಾರಿ ತಪ್ಪಿ ನಡೆದಿದ್ರೆ ಇಂದಿನ ನಡೆದಿರ್ತಕ್ಕಂಥ ಮಹಾಶರಣರ ದಾರಿಗಳು ಯಾವ್ಯಾವು ಮತ್ತು ಆಧುನಿಕ ಸಮಾಜದಲ್ಲಿ ಎದುರಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಇಂದಿನ ಶಿವಶರಣರ ಉತ್ತರಗಳು ಏನಾಗಿತ್ತು ಅಂತ ಮಹತ್ವದ ಸಾಲುಗಳು ಪ್ರತಿಯೊಬ್ಬ ಶಿವಶರಣರಲ್ಲಿ ನಾವು ಕಾಣ್ತೀವಿ. ಆತ್ಮೀಯರೇ, ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ನಾವು ತೆರೆದು ನೋಡಿದಾಗ ಇವತ್ತು ಏನಾದ್ರೂ ಜಗದಗಿಲ್ಲ ಬಿಗಿಲಗಿಲ್ಲ ಏನಾದ್ರೂ ವಚನ ಸಾಹಿತ್ಯ ಹರಡಿದ್ದೆ ಆದ್ರೆ ಅದು ಆದ್ಯವಚನಕಾರ ಜೇಡರ ದಾಸಿಮಯ್ಯನಿಂದ ಮಾತ್ರ ಸಾಧ್ಯ.
ನಿಮ್ಗೊಂದು ಅಚ್ಚರಿ ವಿಷಯ ಏನಂತಂದ್ರೆ ವಚನ ಸಾಹಿತ್ಯ ಹುಟ್ಟಿರೋದು ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಮುಕ್ತಾಯವಾಗಿರೋದು ಕೂಡ ಕಲ್ಯಾಣ ಕರ್ನಾಟಕದಲ್ಲಿಯೇ. ಹೆಂಗಂತ ಕೇಳ್ಬೋದು ನೀವು. ವಚನ ಸಾಹಿತ್ಯ 11ನೇ ಅಂದ್ರೆ 1130ರಲ್ಲಿ ಆದ ಜೇಡರ ದಾಸಿಮಯ್ಯ ಅಂತ ಹೇಳ್ತಾರೆ. ಜೇಡರ ದಾಸಿಮಯ್ಯನವರಿಂದ ಆರಂಭಗೊಂಡಿರ್ತಕ್ಕಂಥ ವಚನ ಸಾಹಿತ್ಯ ಕಡೆಯ ಶರಣ ಕೂಡೂರು ಬಸಲಿಂಗಪ್ಪನವರಿಂದ ಈ ವಚನ ಸಾಹಿತ್ಯ ಅಂತ ಕಾಣುತ್ತ. ಅಂದ್ರೆ ವಚನ ಸಾಹಿತ್ಯ ನೋಡಿ ಎಲ್ಲಿಗೆ ಹೋಗಿ ಬಂದ್ರೂ ಕೂಡ ವಚನ ಸಾಹಿತ್ಯ ಆರಂಭ ಮತ್ತು ಅಂತ ಇಲ್ಲೇ ನಾವು ಕಾಣ್ತೀವಿ. ಜೇಡರ ದಾಸಿಮಯ್ಯನವರು ವಚನಗಳ ಬಗ್ಗೆ ಹೇಳಬೇಕಾಗಿತ್ತು. ಅವರು ಸುಮಾರು 175ಕ್ಕಿಂತ ಹೆಚ್ಚು ವಚನಗಳನ್ನ ಬರೆದಿದ್ದಾರೆ. ಈ ವೇಳೆ ಉಪನ್ಯಾಸಕರಾಗಿ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗಿನಿ ಬ್ರಹ್ಮಕುಮಾರಿ ಸ್ಮಿತಾ ಅಕ್ಕನವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ನೇಕಾರ ಸಮಾಜದ ಜಿಲ್ಲಾ ಅಧ್ಯಕ್ಷ ಜಿ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಎಚ್ ವೆಂಕಟೇಶ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಪುಷ್ಪಾವತಿ, ತಾಲೂಕು ಗೌರವ ಅಧ್ಯಕ್ಷ ದೊಡ್ಡ ಈರಣ್ಣಕರ್ಲಿ, ತಾಲೂಕು ಅಧ್ಯಕ್ಷ ಉದಯಕುಮಾರ್, ದತ್ತಾತ್ರೇಯ, ಪಿ ಗೋವಿಂದರಾಜ್, ಸುರೇಖಾ, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ವರ್ಗಾವಣೆ ಹೆಸರಿನಲ್ಲಿ ಕಿರುಕುಳ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ವರ್ಗಾವಣೆ ಹೆಸರಿನಲ್ಲಿ ಕಿರುಕುಳ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿ ರಾಯಚೂರು ಮಹಾನಗರ ಪಾಲಿಕೆಯ ನೇರ ವೇತನ ಪೌರ ಕಾರ್ಮಿಕರನ್ನು ಕೂಡಲೇ ಕಾಯಂಗೊಳಿಸಬೇಕು, ಯಾವುದೇ ಕೆಲಸ ಮಾಡದ ಹಾಗೂ ಬೇರೆ ಕೆಲಸ ಮಾಡಿ ವೇತನವನ್ನು ಪಡೆಯುತ್ತಿರುವ 1 ರಿಂದ 8 ಪ್ಯಾಕೇಜ್ಗಳಲ್ಲಿನ ಪೌರ ಕಾರ್ಮಿಕರನ್ನು ಕೆಲಸಕ್ಕೆ ತೊಡಗಿಸಬೇಕು ಎಂದು ಒತ್ತಾಯಿಸಿದರು. ವರ್ಗಾವಣೆ ಹೆಸರಿನಲ್ಲಿ ನೇರ ವೇತನ ಕಾರ್ಮಿಕರನ್ನು ಹೆದರಿಸಲಾಗುತ್ತಿದ್ದು, ಅಧಿಕಾರಿಗಳು ವರ್ಗಾವಣೆ ಹೆಸರಿನಲ್ಲಿ ಪೌರ ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ನೈರ್ಮಲ್ಯ ನಿರೀಕ್ಷಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಮಂಜೂರು ಮಾಡಿದ 75ನೇ ನೇರ ವೇತನ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಮರಣ ಹೊಂದಿದ ನಂತರ ಯಾವುದೇ ಪರಿಹಾರವಿಲ್ಲ. ಕೂಡಲೇ ನಿವೃತ್ತಿ ಹೊಂದಿದ ಹಾಗೂ ಕೆಲಸದಿಂದ ವಜಾಗೊಂಡ ಪೌರ ಕಾರ್ಮಿಕರ 20 ಕುಟುಂಬಗಳಿಗೆ ನೇರ ವೇತನ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಬಯೋಮೆಟ್ರಿಕ್ ಹಾಜರಾತಿಯಿಂದ ಪೌರ ಕಾರ್ಮಿಕರಿಗೆ ವಿನಾಯಿತಿ ನೀಡಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಕೆಲಸದ ವರದಿಯನ್ನು 12 ಗಂಟೆಗೆ ಮಿತಿಗೊಳಿಸಿ ನೀರಿನ ವಿಶ್ರಾಂತಿ ಕೊಠಡಿಗಳ ವ್ಯವಸ್ಥೆ ಮಾಡಬೇಕು. ಪೌರ ಕಾರ್ಮಿಕರ ಹುದ್ದೆಗಳಲ್ಲಿ ನೇಮಕಗೊಂಡ ಕಾಯಂ ನೇರ ವೇತನ ಪೌರ ಕಾರ್ಮಿಕರ ಆ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವಂತೆ ಕಠಿಣ ಕ್ರಮ ಜರುಗಿಸಿ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ಕೆಲಸದ ಒತ್ತಡವನ್ನು ನೀಗಿಸಬೇಕು ಎಂದರು. 2023ರ ಏಪ್ರಿಲ್ನಿಂದ 2024ರ ಮಾರ್ಚ್ ವರೆಗಿನ ನೀಡಿದ ಬಾಕಿ ಸಂಕಷ್ಟ ಭತ್ಯೆಯನ್ನು ಕೂಡಲೇ ಪಾವತಿಸಬೇಕು. 2019ರಿಂದ 2024ರವರೆಗೆ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೂ ಸಫಾಯಿ ಕರ್ಮಚಾರಿಗಳ ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಶೇಕಡ 22.5ರಷ್ಟು ಬಜೆಟ್ನಲ್ಲಿ ಹಣಕಾಸಿನ ನೆರವು ಒದಗಿಸಬೇಕು. ಪೌರ ಕಾರ್ಮಿಕರ ಉರುಕುಂದಪ್ಪ ಅವರ ಪುತ್ರಿ ನಂದಿನಿ ಅವರ BAMS ವೈದ್ಯಕೀಯ ವ್ಯಾಸಂಗಕ್ಕೆ 5 ಲಕ್ಷ ರೂಪಾಯಿಗಳ ನೆರವು ನೀಡಬೇಕೆಂದು ಆಗ್ರಹಿಸಿದರು. ಪೌರ ಕಾರ್ಮಿಕರಿಗೆ ಎದುರಿಸಿ ಕಿರುಕುಳ ನೀಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಪೌರ ಕಾರ್ಮಿಕರಿಗೆ ಎದುರಿಸಿ ಕಿರುಕುಳ ನೀಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಕೆಲಸ ಮಾಡಿದ ಪೌರ ಕಾರ್ಮಿಕರನ್ನು ವಜಾಗೊಳಿಸಿ. ಬಯೋಮೆಟ್ರಿಕ್ ಹಾಜರಾತಿಯಿಂದ ಪೌರ ಕಾರ್ಮಿಕರಿಗೆ ವಿನಾಯಿತಿ ಕೊಡಿ. ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ. ನೇರ ವೇತನ ಪೌರ ಕಾರ್ಮಿಕರ ಸಂಘಕ್ಕೆ. ನೇರ ವೇತನ ಪೌರ ಕಾರ್ಮಿಕರ ಕೆಲಸ ಮಾಡದ ಪೌರ ಕಾರ್ಮಿಕರನ್ನು ವಜಾಗೊಳಿಸಿ. ಕೆಲಸ ಮಾಡದ ಪೌರ ಕಾರ್ಮಿಕರ ಸಂಘಕ್ಕೆ. ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ. ನೇರ ವೇತನ ಪೌರ ಕೆಲಸ ಮಾಡಿದ ಪೌರ ಕಾರ್ಮಿಕರನ್ನು ವಜಾಗೊಳಿಸಿ. ಕೆಲಸ ಸಂಘಕ್ಕೆ. ಕಾರ್ಮಿಕರನ್ನು ಕಾಯಂಗೊಳಿಸಿ. ನೇರ ವೇತನ ಪೌರ ಕಾರ್ಮಿಕರನ್ನು ಎದುರಿಸುತ್ತಿರುವ
ಅಧಿಕಾರಿಗಳಿಗೆ ನೇರವೇತನ ಪೌರ ಕಾರ್ಮಿಕರನ್ನು ಎದುರಿಸುತ್ತಿರುವ ಅಧಿಕಾರಿಗಳಿಗೆ ವಜಾಗೊಳಿಸಿ ಕೆಲಸ ಮಾಡಿದ ಪೌರ ಕಾರ್ಮಿಕರನ್ನು ವಜಾಗೊಳಿಸಿ ರದ್ದುಗೊಳಿಸಿ ಬಯೋಮೆಟ್ರಿಕ್ ಹಾಜರಾತಿಯನ್ನು ರದ್ದುಗೊಳಿಸಿ ನೇರವೇತನ ಪೌರ ಕಾರ್ಮಿಕರ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ ನೇರವೇತನ ಪೌರ ಕಾರ್ಮಿಕರ ಸಂಘಕ್ಕೆ ಕಾಯಂಪಡಿಸಿ ನೇರವೇತನ ಪೌರ ಕಾರ್ಮಿಕರ ಅಧಿಕಾರಿಗಳಿಗೆ ನೇರವೇತನ ಪೌರ ಕಾರ್ಮಿಕರ ಅಧಿಕಾರಿಗಳಿಗೆ ಇದಕ್ಕಿಂತ ಎಸ್ಪೆಷಲಿ ಇವತ್ತು ಕೆಲವ್ರನ್ನ ಓಡಿಸಿದ್ರೆ ನೀವು ಹೋಗಲೇಬೇಕು ಬೇರೆ ಆರ್ಡರ್ ಇಲ್ಲ ಏನಿಲ್ಲ ನಾವು ಹೇಳ್ಯಾರ ಅಧಿಕಾರಿಗಳು ಅಂತಂದ್ರೆ ಅಂದ್ರೆ ಯಾರು ಸ್ವಲ್ಪ ನಮ್ಮ ಪರಿಸ್ಥಿತಿ ಮಾತಾಡ್ತಾರಲ್ಲ ಅವ್ರು ಯಾಕೆ ಹಿಂಗೆ ಅಂತಂದ್ರೆ ನಮ್ಮ ಪಂಚಾಯತ್ ನಮ್ಮದು 260 ಲಕ್ಷ ಕೆಪಾಸಿಟಿಯಲ್ಲಿ ತಾವಿರೋ ಟೈಮ್ನಲ್ಲಿ ಸುಮಾರು 85 ಜನರು ಬರ್ತೀವಿ ಕೆಲಸಕ್ಕೆ. ಏನಾರು ಮಾಡಿ ನೀವಾದ್ರೂ ಮಾಡ್ರಿ ಅಥವಾ ನೀವು ಯಾರೋ ತಂದಿರ ಅಂತ ಇವತ್ತು 85 ಮಂದಿ ಸರ್ ಯಾವಾಗ ಬಾಡಿ ಬಂತು ಮತ್ತೆ ಅವರು ತಮ್ಮ ಲೀಡರ್ಗಳ ಮನೆಗಳನ್ನು ನೋಡ್ಬಿಟ್ಟು ಯಾರು ಕೆಲಸ ಮಾಡ್ತಾರೆ ಮತ್ತೆ ಅವ್ರು ಇವ್ರು ಯಾರು ವಾಟರ್ ಕೊಡ್ಬೇಕು ಅವರು ಅಂದ್ರೆ ಮತ್ತೆ ನಿಮಗೆ ಶಾರ್ಟೇಜ್ 80-90 ಜನ ಶಾರ್ಟೇಜ್ ಅಂತ ಬರ್ತದೆ ಹೌದಲ್ಲ. ಟು ದಟ್ ಎಕ್ಸ್ಟೆಂಟ್ ನಮಗೆ ಏನು ಸ್ಯಾನಿಟೈಸೇಷನ್ ಕೆಲಸ ಮಾಡಲೇಬೇಕು ಇವರು ಅಂತ ಕಾರಣಕ್ಕಾಗಿ ಸ್ವಲ್ಪ ಮಂದಿ ಮೇಲೆ ಅದು ಮತ್ತಿಷ್ಟು ಒತ್ತಡ ಬಂದು ಆಗಿ ಮನೆಗೆ ಯಾರು ಅಂದಿರ್ತಾರೆ ಅದು ಮಾಡಬೇಕಂತ ಮಾಡಲೇಬೇಕು ನಮ್ಮ ಟೈಮ್ ಆಯಿತು ನಮ್ಗೆ ಆಗಲ್ಲ ಅಂತ ಇದು ದೊಡ್ಡ ಕಿರುಕುಳ ಸ್ಟಾರ್ಟ್ ಆಗಿದೆ ಸರ್. ಮನೆಗೆ ಡೂಪ್ಲಿಕೇಟ್ ಆಗಿ ಫಾರ್ಮ್ಸ್ ಒಂದು ಲೀಸ್ಟ್ ಆಗಿ ಇಷ್ಟು ಬಂದರೆ ಬೇರೆ ಕಡೆ ಹೋಗ್ತೀವಿ ನೋಡ್ರಿ ನಮ್ಮ ಮಾತು ಬೇರೆ ಇದ್ದಾರೆ ಅದನ್ನು ಕೊಡತ್ತಿದ್ರೆ ಅದಕ್ಕೆ ಒಂದು ಕೊಡು ವಾಟ್ಸಪ್ಪಲ್ಲಿ ಬಂದಿದೆ ಎಲ್ಲಿಗಾದ್ರೂ ಸರಿ ನೀವು ಟ್ರಾನ್ಸ್ಫರ್ ಮಾಡೋದಾದ್ರೆ ಏನು ಪಾವತಿಯವ್ರ ಮೇಲೆ ಯಾಕೆಂತ ನಮ್ಮ ಉದ್ದೇಶ ಆಮೇಲೆ ಇಲ್ಲಿಗಲ್ ಮಂದಿ ಅವರ 80 ಮಂದಿ ಓಲ್ಡ್ ಪರ್ಮಿಟ್ ಮಂದಿ ಯಾರಿಗೂ ಏನಾದ್ರು ಕಿರುಕುಳ ಕೇವಲ ನೀರು ಯಾಕೆ ಅವ್ರಿಗೆ ಯಾಕೆ ನೀವು ಟ್ರಾನ್ಸ್ಫರ್ ಮಾಡೋದಿತ್ತ ಅಡ್ಮಿನಿಸ್ಟ್ರೇಷನ್ ಒಂದು ನೇರವೇತನ ಪೌರ ಕಾರ್ಮಿಕರು ಇವತ್ತು ತಮ್ಮನ್ನು ಕಾಯಂಗೊಳಿಸಬೇಕು ಮತ್ತು ಅವರಿಗೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ಗಳು ನೀಡುತ್ತಿರುವ ಕಿರುಕುಳದ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಗರಸಭೆ ಅಂತ ನಾವೇನು ಕರಿತಿದ್ವಿ ಈಗ ಅದು ಮಹಾನಗರ ಪಾಲಿಕೆ ಆಗಿದೆ. ಅದು 364 ಮಂದಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 250 ಮಂದಿ ಮಾತ್ರ. ಸುಮಾರು 110ರಿಂದ 120 ಮಂದಿ ಅಲ್ಲಿ ಕೆಲಸನೇ ಮಾಡುತ್ತಿಲ್ಲ. ಇದೆಲ್ಲರಿಗೂ ಗೊತ್ತಿದೆ. ಗುರುಸಿದ್ದೇನವರು ಈಗೇನು ಉಪಾಯುಕ್ತರದಾರಲ್ಲ ಅವರು ಕಮಿಷನರ್ ಆಗಿರೋ ಕಾಲಕ್ಕೆ ಸುಮಾರು 85 ಮಂದಿನ ಅಂಥವ್ರನ್ನ ಅವರು ಕೆಲಸ ಮಾಡಿಸ್ತಾ ಇದ್ರು. ಹೊಸ ಬಾಡಿ ಬಂದ ಮೇಲೆ ಮತ್ತೆ ಅವರು ಯಾರ್ಯಾರು ತಮ್ಮ ಪಾಡಿಗೆ ತಮ್ಮ ಲೀಡರ್ಗಳ ಮನೆಗಳನ್ನು ಕಾಯೋದು, MLC MLA ಮನೆಗಳನ್ನು ಕಾಯೋದು, ಕೌನ್ಸಿಲ್ ಮನೆಗಳನ್ನು ಕಾಯೋದು ಅದೆಲ್ಲ ಪ್ರಾರಂಭ ಆಗಿದೆ. ಹೀಗಾಗಿ ಕೆಲಸದ ಒತ್ತಡ ಹೆಚ್ಚಾಗಿದೆ ನಮ್ಮ ಯಾರು ನೇರ ಪೌರ ಕಾರ್ಮಿಕರ ಮೇಲೆ. ಮತ್ತೆ ಇವರು ಎದುರು ಮಾತಾಡ್ತಾರಂತ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಬೇರೆ ಬೇರೆ ಕಡೆ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಸ್ಟಾರ್ಟ್ ಆಗಿದೆ. ಯಾರಿಗೂ ಟ್ರಾನ್ಸ್ಫರ್ ಇಲ್ಲ, ಡಾಕ್ಟರ್ಗಳಿಗೂ ಟ್ರಾನ್ಸ್ಫರ್ ಇಲ್ಲ, ಹಳೆ ಮಂದಿಗಳು ಹಳೆ ಪರ್ಮನೆಂಟ್ ಅವ್ರಿಗೂ ಟ್ರಾನ್ಸ್ಫರ್ ಇಲ್ಲ. ಕೇವಲ ನೇರ ಪಾವತಿ ಅವ್ರ ಮಂದಿ ಮೇಲೆ ಮಾತ್ರ ಇವರು ಕಣ್ಣಿಟ್ಟು ಅವ್ರ ಮೇಲೆ ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು. ಅದು ನಾವು ಹೇಳ್ದಂಗೆ ಕೇಳಬೇಕು, ಎಷ್ಟು ಬೇಕಾದಷ್ಟು ಕೆಲಸ ತೊಗೊಳ್ತೀವಿ ಅಂತ ಅನ್ನೋದು. ನಿಮಗೆ ತಾಕತ್ತಿದ್ರೆ 110-120 ಮಂದಿಲಿಂದ ನೀವು ಕೆಲಸ ಮಾಡಿಸ್ಕೊಳ್ರಿ. ಅವರಿಗೆ ತಿಂಗಳು ನೀವು ಸಂಬಳ ಕೊಟ್ಟು ಮನೆಗಳು ಕಾಯಿಸ್ತಾ ಬೇರೆ ಬೇರೆ ಕೆಲಸ ಮಾಡಿಸ್ತಾ ಪೌರ ಕಾರ್ಮಿಕರ ಸಂಬಳವನ್ನು ಅವ್ರು ಕೊಡ್ತಾ ಹೆಚ್ಚಿಗೆ ಕೆಲಸವನ್ನು ನೇರ ಪಾವತಿ ನಮ್ಮ ಪೌರ ಕಾರ್ಮಿಕರ ಮೇಲೆ ಹಾಕಿ ಅವರಿಗೆ ಎದುರಿಸಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೂಡ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಸುಮಾರು 70 ಮಂದಿ ಮೇಲೆ ನಮ್ಮ ನೇರ ಪಾವತಿ ಅವ್ರನ್ನ ಪರ್ಮನೆಂಟ್ ಮಾಡ್ಬೋದು. ಬಂದಂಥ 75 ಅಡಿಷನಲ್ ಪೋಸ್ಟ್ಗಳಿಗೆ ನಮ್ಮ ಮರಣ ಹೊಂದಿದವ್ರನ್ನ, ಆಮೇಲೆ ನಿವೃತ್ತಿ ಹೊಂದಿದವ್ರನ್ನ, ಕೆಲವೊಂದು ವಜಾಗೊಂಡಂತ ಅವ್ರ ಕುಟುಂಬಸ್ಥರನ್ನ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರೆಪ್ಪ ವಕೀಲ್,
ಜಿಲ್ಲಾಧ್ಯಕ್ಷ ಉರ್ಕುಂದಪ್ಪ, ಜಿಲ್ಲಾ ಉಪಾಧ್ಯಕ್ಷ ಆರ್ ಹನುಮಂತು, ಕಾರ್ಯದರ್ಶಿ ಮುತ್ತಪ್ಪ, ಪ್ರಮುಖರಾದ ಹೇಮರಾಜ್ ಅಸ್ಕಿಹಾ, ತಾಯಪ್ಪ ಗದಾರ್, ನಾಗರಾಜ್, ಶ್ರೀದೇವಿ, ತಿಮಲಮ್ಮ, ಸಾಗರ್, ಮಾರ್ಯಪ್ಪ ಸೇರಿದಂತೆ ಇತರರಿದ್ದರು. ರಾಯಚೂರು ನಗರದ ಕಾಸ್ಬಾವಿ ಬಳಿ ಒಡೆದು ಹೋದ ಕುಡಿಯುವ ನೀರಿನ ಪೈಪ್ ಅನಗತ್ಯವಾಗಿ ನೀರು ಪೋಲು ಆಗುವುದರಿಂದ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿದೆ. ರಾಯಚೂರು ನಗರದ ಖಾಸ್ಬಾವಿ ಬಳಿ ಕುಡಿಯುವ ನೀರಿನ ಪೈಪ್ ಒಡೆದು ಹೋಗಿ ಅನಗತ್ಯವಾಗಿ ನೀರು ಪೋಲಾಗುತ್ತಿದೆ. ರಾಯಚೂರಿನಲ್ಲಿ ಒಂದೆಡೆ ನೀರಿನ ಸಮಸ್ಯೆ, ಇನ್ನೊಂದೆಡೆ ಅನಗತ್ಯವಾಗಿ ನೀರು ಪೋಲಾಗುತ್ತಿದೆ. ರಾಂಪುರ ಕೆರೆಯಿಂದ ನಗರದ ವಿವಿಧ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡುವ ಪೈಪ್ ಡ್ಯಾಮೇಜ್ ಆಗಿ ಕುಡಿಯುವ ನೀರು ವ್ಯರ್ಥವಾಗಿ ಮಾವಿನಕೆರೆಗೆ ಸೇರುತ್ತಿದೆ. ಮಹಾನಗರ ಪಾಲಿಕೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ನೀರು ವ್ಯರ್ಥವಾಗುತ್ತಿದೆ. ಸಾರ್ವಜನಿಕರು ಮಾಹಿತಿ ನೀಡಿದರೂ ದುರಸ್ತಿಗೆ ಅಧಿಕಾರಿಗಳು ಮುಂದಾಗುತ್ತಿಲ್ಲ. ನಗರದ ಹಲವು ಬಡಾವಣೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮಧ್ಯೆಯೇ ನೀರು ಪೋಲಾಗುತ್ತಿದೆ. ಬೇಸಿಗೆ ಸಮಯದಲ್ಲಿ ನೀರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪೊಲೀಸರ ಹಲ್ಲೆಯಿಂದ ವ್ಯಕ್ತಿಯೋರ್ವ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ಬುಧವಾರ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಭೇಟಿ ನೀಡಿ ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಂಡರು. ಪಶ್ಚಿಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪೊಲೀಸರ ಹಲ್ಲೆಯಿಂದ ವ್ಯಕ್ತಿಯೋರ್ವ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ಬುಧವಾರ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಭೇಟಿ ನೀಡಿ ಪ್ರಕರಣ ಕುರಿತು ಮಾಹಿತಿ ಪಡೆದುಕೊಂಡರು. ಶವಗಾರಕ್ಕೆ ಭೇಟಿ ನೀಡಿ ಮೃತ ವೀರೇಶ್ ಕುಟುಂಬಸ್ಥರೊಂದಿಗೆ ಮಾತನಾಡಿ ಪ್ರಕರಣ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಶವಗಾರದಲ್ಲಿ ಮೃತ ವೀರೇಶ್ ಮರಣೋತ್ತರ ಪರೀಕ್ಷೆಯ ಕುರಿತು ವೈದ್ಯರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್ ಸೇರಿದಂತೆ ಇತರರಿದ್ದರು. ನಗರದ ಈಶ್ವರ್ ನಗರ ನಿವಾಸಿ ವೀರೇಶ್ ಪೊಲೀಸರ ಥಳಿತದಿಂದ ಸಾವಿಗೀಡಾದ ಆರೋಪದ ಹಿನ್ನೆಲೆಯಲ್ಲಿ ಪಶ್ಚಿಮ ಠಾಣೆಯ ಸಿಪಿಐ ನಾಗರಾಜ್ ಮೇಕಾ ಮತ್ತು ಪಿಎಸ್ಐ ಮಂಜುನಾಥ್ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಎಸ್ಪಿ ಪುಟ್ಟಮಾದಯ್ಯ ಆದೇಶಿಸಿದ್ದಾರೆ. ನಗರದ ಈಶ್ವರನಗರ ನಿವಾಸಿ ವೀರೇಶ್ ಪೊಲೀಸರ ಥಳಿತದಿಂದ ಸಾವಿಗೀಡಾದ ಆರೋಪದ ಹಿನ್ನೆಲೆಯಲ್ಲಿ ಪಶ್ಚಿಮ ಠಾಣೆಯ ಸಿಪಿಐ ನಾಗರಾಜ್ ಮೇಕಾ ಮತ್ತು ಪಿಎಸ್ಐ ಮಂಜುನಾಥ್ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಎಸ್ಪಿ ಪುಟ್ಟಮಾದಯ್ಯ ಆದೇಶಿಸಿದ್ದಾರೆ. ಈಶ್ವರ್ ನಗರದ ನಿವಾಸಿ ವೀರೇಶ್ ಪತ್ನಿಯೊಂದಿಗೆ ಜಗಳವಾಡಿಕೊಂಡಿರುವ ಕುರಿತಂತೆ ವೀರೇಶ್ ಪತ್ನಿ ಮಹಿಳಾ ಪೊಲೀಸ್ ಠಾಣೆಗೆ ಮಂಗಳವಾರದಂದು ದೂರು ನೀಡಿದ್ದರು. ದೂರಿನ ಮೇರೆಗೆ ವಿಚಾರಣೆ ನಡೆಸಿದ ಪೊಲೀಸರು ಪ್ರಕರಣವನ್ನು ಪಶ್ಚಿಮ ಠಾಣೆಗೆ ವರ್ಗಾಯಿಸಿದರು. ಪ್ರಕರಣದ ಕುರಿತು ವಿಚಾರಣೆ ನಡೆಸಿದ ಸಿಪಿಐ ನಾಗರಾಜ್ ಮೇಕಾ ಮತ್ತು ಪಿಎಸ್ಐ ಮಂಜುನಾಥ್ ಇವರು ವೀರೇಶನಿಗೆ ಮನಸೋ ಇಚ್ಛೆ ಹೊಡೆದ ಕಾಲಿನಿಂದ ಒದ್ದು ಕರೆಂಟ್ ಶಾಕ್ ನೀಡಿದ್ದರಿಂದ ವೀರೇಶ್ ಸಾವಿಗೀಡಾಗಿದ್ದಾನೆ ಎಂದು ಮೃತ ವೀರೇಶ್ ಸಹೋದರಿ ಜ್ಯೋತಿ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಳ್ಳದೇ ಇರುವುದರಿಂದ ಮಂಗಳವಾರ ರಾತ್ರಿ ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಕುಟುಂಬಸ್ಥರು ಎಸ್ಪಿ ಕಚೇರಿ ಮುಂದೆ ಧರಣಿ ನಡೆಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ಕಾಯ್ದಿರಿಸಿ ಇಬ್ಬರನ್ನು ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಲಾಗಿದೆ. ಕೇಂದ್ರ ಸ್ಥಾನ ಬಿಡದಂತೆ ಸೂಚಿಸಿ ಎಸ್ಪಿ ಆದೇಶಿಸಿದ್ದಾರೆ. ಬಣವೆಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿದ್ದರಿಂದ ಬಣವೆಗಳು ಸಂಪೂರ್ಣ ಸುಟ್ಟು ಹಾನಿಯಾಗಿರುವ ಘಟನೆ ತಾಲೂಕಿನ ಗಾರಲ್ದಿನಿ ಗ್ರಾಮದಲ್ಲಿ ನಡೆದಿದೆ.
ಬಣವೆಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿದ್ದರಿಂದ ಬಣವೆಗಳು ಸಂಪೂರ್ಣ ಸುಟ್ಟು ಹಾನಿಯಾಗಿರುವ ಘಟನೆ ತಾಲೂಕಿನ ಗಾರಲದೇನಿ ಗ್ರಾಮದಲ್ಲಿ ನಡೆದಿದೆ. ಬಣವೆಗಳು ಶಂಕರಗೌಡ, ಶಿವರಾಜ್ ಗೌಡ, ಪಂಪನ್ ಗೌಡ, ಮಹಾಬಲ್ ಸಾಬ್, ಅಜ್ಮೀರ್ ಸಾಬ್ ಎನ್ನುವವರಿಗೆ ಸೇರಿವೆ ಎನ್ನಲಾಗಿದೆ. ಆಕಸ್ಮಿಕ ಬೆಂಕಿಗೆ ಸುಮಾರು 5-6 ಬಣವೆಗಳು ಬೆಂಕಿಗೆ ಆಹುತಿಯಾಗಿವೆ. ಬಿಸಿಲಿನಲ್ಲಿ ಝಳ ಹೆಚ್ಚಿದ್ದರಿಂದ 3 ಗಂಟೆ ಸುಮಾರಿಗೆ ಗ್ರಾಮದ ತಾಯಮ್ಮ ಗುಡಿ ಹಿಂಭಾಗದಲ್ಲಿರುವ ಬಣವೆಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಈ ವೇಳೆ 5-6 ಬಣವೆಗಳು ಬೆಂಕಿಗೆ ಆಹುತಿಯಾಗಿ ಸುಟ್ಟು ಬೂದಿಯಾಗಿವೆ. ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ. ಗ್ರಾಮಸ್ಥರೇ ಟ್ಯಾಂಕ್, ಬಕೆಟ್ ಮೂಲಕ ನೀರು ಹಾಕಿದರೂ ಹತೋಟಿಗೆ ಬಂದಿಲ್ಲ. ಹತ್ತಿರದ ಯಾವುದೇ ಅಗ್ನಿಶಾಮಕ ಠಾಣೆ ಇಲ್ಲದೆ ಇರುವುದರಿಂದ ಅಗ್ನಿ ನಂದಿಸಲು ಯಾವುದೇ ದಾರಿ ಇಲ್ಲದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸ್ ಧ್ವಜ ದಿನಾಚರಣೆ ಅತ್ಯಂತ ಅವಿಸ್ಮರಣೀಯ ಹಾಗೂ ಸಂಭ್ರಮದ ಕಾರ್ಯಕ್ರಮ. ಐಜಿಪಿ ಲೋಕೇಶ್ ಕುಮಾರ್. ಪೊಲೀಸರ ಥಳಿತದಿಂದ ವ್ಯಕ್ತಿ ಮೃತಪಟ್ಟ ಪ್ರಕರಣ ಸಿಐಡಿ ತನಿಖೆಗೆ. ನಿಷ್ಪಕ್ಷಪಾತ ತನಿಖೆಗೆ 2 ಅಧಿಕಾರಿಗಳ ಅಮಾನತ್. ಐಜಿ ಲೋಕೇಶ್ ಕುಮಾರ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಸಮೀಕ್ಷೆ, ಮೂಲ ಜಾತಿ ನಮೂದಿಸಿ ರವೀಂದ್ರನಾಥ್ ಪಟ್ಟಿ. ಏಪ್ರಿಲ್ 15ರವರೆಗೆ ನಾರಾಯಣಪುರ ಬಲದಂಡೆ ಕಾಲುವೆಗೆ ನೀರು ಹರಿಸಲು ಕರೆಮನಾಯಕ್ ಆಗ್ರಹ. ಬೇಸಿಗೆ, ಕಲ್ಯಾಣ ಕರ್ನಾಟಕ ಸೇರಿ ಸರ್ಕಾರಿ ಕಚೇರಿಗಳ ಸಮಯ ಬದಲಾವಣೆ. ದೇವರ ದಾಸಿಮಯ್ಯನವರ ವಚನಗಳ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಭೀಮರಾಯ. ನೇರ ವೇತನ, ಪೌರ ಕಾರ್ಮಿಕರನ್ನು ಖಾಯಮಾತಿ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ. ಕುಡಿಯುವ ನೀರಿನ ಪೈಪ್ ಹೊಡೆದು ಹೋಗಿ ಅನಗತ್ಯ ನೀರು ಪೋಲು. ರಿಮ್ಸ್ ಶವಗಾರಕ್ಕೆ ನ್ಯಾಯಾಧೀಶ ಸಿದ್ದರಾಮಪ್ಪ ಭೇಟಿ. ಪೊಲೀಸರ ಥಳಿತದಿಂದ ವ್ಯಕ್ತಿ ಸಾವು ಆರೋಪ. ಪಶ್ಚಿಮ ಠಾಣೆಯ ಸಿಪಿಐ ನಾಗರಾಜ್ ಮೇಕಾ, ಪಿಎಸ್ಐ ಮಂಜುನಾಥ್ ಅಮಾನತ್. ಮತ್ತು ಆಕಸ್ಮಿಕ ಬಣವೆಗೆ ಬೆಂಕಿ, ಲಕ್ಷಾಂತರ ರೂಪಾಯಿ ಹಾನಿ. ವಾರ್ತೆಗಳನ್ನು ಪ್ರವಚಿಸಿದವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು. ರಕ್ತ ನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತ ನಿಧಿ ಕೇಂದ್ರ, 1ನೇ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, 1st ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ನಮಸ್ತೆ. ನಮ್ಮಲ್ಲಿ ಎಲ್ಲಾ ರೀತಿಯ ಆಭರಣಗಳ ಅತ್ಯುತ್ತಮ ಸಂಗ್ರಹವಿದ್ದು 916 ಹಾಲ್ಮಾರ್ಕ್ ಡಿಸೈನ್ಗಳು, ವೆರೈಟಿ ಡಿಸೈನ್ಗಳು ಹಾಗೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ರೀತಿಯ ಡಿಸೈನ್ಗಳು ನಮ್ಮಲ್ಲಿ ಲಭ್ಯವಿದೆ. ಕೆಟಿಬಿ ಜುವೆಲ್ ಪ್ಯಾಲೇಸ್, ಸ್ಟೇಷನ್ ರೋಡ್, ರಾಯಚೂರು. ನಮ್ಮ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee. Sri Raghavendra Tuppa. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.